ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ. ಎಸ್, ಇವತ್ತಿನ ಸೆಷನ್ನಲ್ಲಿ ನಮ್ಮ KCET ಎಕ್ಸಾಂಪ್ಲರ್ ಅಂಡ್ ಇಂಪಾರ್ಟೆಂಟ್ ಸೀರೀಸ್ ಬ್ಯಾಚಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ನ್ಯೂ ಚಾಪ್ಟರ್ ದಟ್ ಈಸ್ ಆಲ್ಟರ್ನೇಟಿಂಗ್ ಕರೆಂಟ್ಸ್ ಅಂತ ನಾವು ಹೇಳ್ತೀವಿ. ಆಲ್ಟರ್ನೇಟಿಂಗ್ ಕರೆಂಟ್ಸ್. ಓಕೆ, ಸೊ ನೋಡೋಣ. ಐ ಹೋಪ್ ನೀವೆಲ್ಲರೂ ಪ್ರಿಪೇರ್ ಆಗ್ತಾ ಇದ್ದೀರಾ. ಈಗಾಗಲೇ ನಿಮಗೆ ಪ್ರಿಪರೇಟರಿ ಎಕ್ಸಾಮಿನೇಷನ್ಸು ನಡೀತಾ ಇರುತ್ತೆ. ಐ ಹೋಪ್ ನೀವು ಎಲ್ಲ ಪೇಪರ್ಸ್ನು ಚೆನ್ನಾಗಿ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ ಎಕ್ಸ್ಪೆಕ್ಟ್ ಮಾಡುತ್ತಾ, ಸೊ ಈ ಒಂದು ಬ್ಯಾಚಲ್ಲಿ, ಈ ಒಂದು ಸೆಷನ್ನಲ್ಲಿ ಕೊಡುವಂತಹ ಒಂದು ಕ್ವಶನ್ಸ್ ಏನಾದರೂ ಇರುತ್ತೋ ಅದೆಲ್ಲ ನಿಮಗೆ KCET ಇಂಪಾರ್ಟೆಂಟ್ ಅಂತಲೂ ಸಹ ನಾವು ಹೇಳಬಹುದು. ಈ ಎಲ್ಲ ಕ್ವಶನ್ಸ್ ನಿಮಗೆ ಎಕ್ಸಾಂಪ್ಲರ್ ಅಲ್ಲಿ ನಿಮಗೆ ಸಿಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ತುಂಬ ಜನ ಎಕ್ಸಾಂಪ್ಲರ್ ಬುಕ್ಕೇ ಓಪನ್ ಮಾಡಿರಲ್ಲ, ಬಟ್ ವಿ ಆರ್ ಹೆಲ್ಪಿಂಗ್ ಯು ಟು ಗೋ ಥ್ರೂ ಅಟ್ಲೀಸ್ಟ್ ಮಿನಿಮಮ್ ನಂಬರ್ ಆಫ್ ಕ್ವಶನ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ MCQs ಅನ್ನೋದಿರುತ್ತೆ. MCQs ಅನ್ನೋದು ನಿಮಗೆ ಸಿಂಗಲ್ ಆನ್ಸರ್ ಕರೆಕ್ಟ್ ಬರುತ್ತೆ ನಿಮಗೆ, ಅಷ್ಟೇ ಅಲ್ಲ ಮಲ್ಟಿಪಲ್ ಆನ್ಸರ್ ಕ್ವಶನ್ಸು ಸಹ ಇರುತ್ತೆ. ಸೊ ನೋಡೋಣ, ಕೆಲವು ಏನಾದರೂ MCQs ಇದು, ಅದ್ರ ಜೊತೆಗೆ ಸ್ವಲ್ಪ ಹಾಟ್ ಕ್ವಶನ್ಸ್ ಅಂತಲೂ ನಿಮಗೆ ಇನ್ವಾಲ್ವ್ ಮಾಡಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಓಕೆ, ಹಾಗಾಗಿ ಇಫ್ ಯು ಗೋ ಥ್ರೂ ದಟ್ ಯು ಕ್ಯಾನ್ ಗೈನ್ ಸಮ್ ನಾಲೆಜ್, ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಯು ಟು ಆನ್ಸರ್ ದ ಕ್ವಶನ್ಸ್ either in KCET ಆಗಿರ್ಬೋದು, ನೀಟಲ್ಲಿ ಆಗಿರ್ಬೋದು, JEE ಸಹ ಆಗಿರಬಹುದು ಅಂತ ನಾನು ಹೇಳ್ತಾ, ಸೊ ನೋಡೋಣ. ಈ ಒಂದು ಚಾಪ್ಟರ್ ಆಲ್ಟರ್ನೇಟಿಂಗ್ ಕರೆಂಟ್ಸ್ ಅನ್ನೋ ಒಂದು ಚಾಪ್ಟರ್ ನಾವು ನೋಡೋಕ್ಕೂ ಮೊದಲು ನಾವು ಈ ಒಂದು ಚಾಪ್ಟರಲ್ಲಿ ನಾವು ಏನೇನು ಕವರ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಒಂದ್ಸರಿ ಡಿಸ್ಕಸ್ ಮಾಡೋಣ. ಫಸ್ಟ್ ನಾವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಅಂದರೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಆಲ್ಟರ್ನೇಟಿಂಗ್ ಕರೆಂಟ್ಸಲ್ಲಿ ಏನೇನು ಕಾನ್ಸೆಪ್ಟ್ಸ್ ಇದೆ ಅನ್ನೋದನ್ನು ಫಸ್ಟ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ, ಅದಕ್ಕೆ ತಕ್ಕಂಗೆ ಅದು ರಿಲೇಟೆಡ್ ಆಗಿ ನಾನು ನಿಮಗೆ ಚಾಪ್ಟರ್ ಅನಾಲಿಸಿಸ್ ಸಹ ನಿಮಗೆ ಕೊಡ್ತೀನಿ. ಅಂದರೆ ಯಾವ ಪರ್ಟಿಕ್ಯುಲರ್ ಟಾಪಿಕ್ಕಿಂದ ನಮ್ಮ KCETಯಲ್ಲಿ ಎಷ್ಟು ಕ್ವಶನ್ಸ್ ಬಂದಿದೆ, ಹಾಗಾಗಿ ನಿಮಗೆ ಲಾಸ್ಟಲ್ಲಿ ಒಂದು ಐಡಿಯಾ ಸಿಗುತ್ತೆ ಯಾವುದ್ರ ಮೇಲೆ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು, ಫೋಕಸ್ ಮಾಡಬೇಕು, ಯಾವ ಕಾನ್ಸೆಪ್ಟ್ಸ್ ನಾವು ಮೇಲೆ ಇರತಕ್ಕಂಥ ಪ್ರಾಬ್ಲಮ್ಸ್ ಹೆಚ್ಚು ನಂಬರ್ ಆಫ್ ನ್ಯೂಮರಿಕಲ್ಸ್ ನಾವು ಸಾಲ್ವ್ ಮಾಡಬೇಕು ಅನ್ನೋ ಒಂದು ಐಡಿಯಾ ನಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಅದಾದ ನಂತರ ವಿಲ್ ಸ್ಟಾರ್ಟ್ ಡೂಯಿಂಗ್ ವಾಟ್ ಇಸ್ ಎಕ್ಸಾಂಪ್ಲರ್ MCQs. ಅದ್ರ ಜೊತೆಗೆ ಕೆಲವು ನಿಮಗೆ ಇಂಪಾರ್ಟೆಂಟ್ ಓನ್ಲಿ ಸೆಲೆಕ್ಟೆಡ್ ಹಾರ್ಟ್ಸ್ ಅಂತ ಹೇಳ್ತಾರಲ್ವಾ, ನಿಮಗೆ ಶಾರ್ಟ್ ಆನ್ಸರ್ ಕ್ವಶನ್ಸ್ ಅಂತ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಓಕೆನಾ, ಲೆಟ್ ಅಸ್ ಸ್ಟಾರ್ಟ್ ಅವರ್ ಸೆಷನ್. ನೋಡಿ, ಇಲ್ಲಿ ಪರ್ಟಿಕ್ಯುಲರ್ ವೆನ್ ವಿ ಕಮ್ ಅಕ್ರಾಸ್ ಆಲ್ಟರ್ನೇಟಿಂಗ್ ಕರೆಂಟ್ಸ್, ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ನಿಮಗೆ ಏನೇನು ಕಾನ್ಸೆಪ್ಟ್ಸ್ ಇನ್ವಾಲ್ವ್ ಆಗಿದೆ ಅಂತಂದರೆ ಇಂಟ್ರಡಕ್ಷನ್ ಅಂತ ಹೇಳ್ತಾ ಇದ್ವಿ. ಇಂಟ್ರಡಕ್ಷನ್ ಅಂದರೆ ಏನಿಲ್ಲಿ? ಇಂಟ್ರಡಕ್ಷನ್ ಅಂತಂದಿದ್ದಾಗ AC ಕರೆಂಟ್ ಅಂದರೆ ಏನು, AC ವೋಲ್ಟೇಜ್ ಅಂದರೆ ಏನು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಂಟ್ರಡಕ್ಷನಲ್ಲಿ ಏನೇನು ಬರುತ್ತೆ ನಿಮಗೆ? AC ಕರೆಂಟ್ ಅಂದರೆ ಏನು, AC ವೋಲ್ಟೇಜ್ ಅಂದರೆ ಏನು, RMS ವ್ಯಾಲ್ಯೂ ಆಫ್ ದ ಕರೆಂಟ್, RMS ವೋಲ್ಟೇಜ್ ಆಗಿರ್ಬೋದು, ಇಲ್ಲ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಆಗಿರ್ಬೋದು, ಇಲ್ಲ ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಆಗಿರ್ಬೋದು, ಆವರೇಜ್ ವ್ಯಾಲ್ಯೂ ಆಫ್ ದ ಕರೆಂಟ್, ಆವರೇಜ್ ವ್ಯಾಲ್ಯೂ ಆಫ್ ದ ವೋಲ್ಟೇಜ್, ಇದನ್ನಲ್ಲಿ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡಿಕೊಂಡು, ಅದಾದ ನಂತರ ನಾವು ಪವರ್ ಡಿಸಿಪೇಟೆಡ್ ಇನ್ ದ ಸರ್ಕ್ಯೂಟ್ ಅಂತಲೂ ಸಹ ನಾವು ಹೇಳಬಹುದು. ಪವರ್ ಡಿಸಿಪೇಟೆಡ್ ಇನ್ ದ ಸರ್ಕ್ಯೂಟ್, ಇಸ್ ಇಟ್ ಕ್ಲಿಯರ್? ಸೊ ಇದನ್ನು ನಾವು ಜಸ್ಟ್ ಇಂಟ್ರಡಕ್ಷನ್ ಅಂತ ನಾವು ಕರಿತೇವೆ, ಇಂಟ್ರಡಕ್ಷನ್ ಅಂತ ನಾವು ಹೇಳಬಹುದು. ಈ ಒಂದು ಇಂಟ್ರಡಕ್ಟರಿ ಪಾರ್ಟಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ನಿಮಗೆ ಫ್ರಮ್ ದ ಪಾಸ್ಟ್ 10 years ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತಂದಾಗ ಅದಕ್ಕೂ ಮೊದಲು ನಮಗೆ ಸಿಲೆಬಸ್ ನಿಮಗೆ NCERT ಇರಲಿಲ್ಲ, ನಿಮಗೆ ಸ್ಟೇಟ್ ಸಿಲೆಬಸ್ ಇತ್ತು. ಓಕೆ, ಸೊ 2013-2014 ನಿಮಗೆ ಸಿಲೆಬಸ್ ಅನ್ನೋದು ಕಂಪ್ಲೀಟಾಗಿ NCERT ನಿಮಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಡಿಸ್ಕಸ್ ಮಾಡೋಣ. ಫ್ರಮ್ ದ ಪಾಸ್ಟ್ 10 years we can say that from the introduction part we can get ನೋಡಿ ಎಷ್ಟು ಬಂದಿದೆ ನೋಡಿ, ಅಬ್ಸರ್ವ್ ಮಾಡಿ. 7 ಕ್ವಶನ್ಸ್ ನಿಮಗೆ ಬಂದಿದೆ ಓನ್ಲಿ ಆನ್ ಇಂಟ್ರಡಕ್ಷನ್ ಪಾರ್ಟ್. ಅಂದರೆ RMS ವ್ಯಾಲ್ಯೂ, ಆವರೇಜ್ ವ್ಯಾಲ್ಯೂ, ಪೀಕ್ ವ್ಯಾಲ್ಯೂ, ಎಸ್ಪೆಷಲಿ RMS, ಆವರೇಜ್ ಅಂಡ್ ಪೀಕ್ ವ್ಯಾಲ್ಯೂ, ಇದನ್ನ ಬೇಸ್ ಮಾಡಿಕೊಂಡು ನಿಮಗೆ 7 ಕ್ವಶನ್ಸ್ ನಿಮಗೆ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಫ್ರಮ್ ದ ಪಾಸ್ಟ್ 10 years ಅಂಡ್ ಲೇಟರ್ ವೆನೆವರ್ ವಿ ವಾಂಟ್ AC ಸರ್ಕ್ಯೂಟ್ಸ್ ಅಂದರೆ ಏನು ಅಂತಂದಿದ್ದಾಗ, ದ ಸರ್ಕ್ಯೂಟ್ ಕನೆಕ್ಟೆಡ್ ಟು AC ವೋಲ್ಟೇಜ್ ಆರ್ AC ಸಪ್ಲೈ ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಎಲಿಮೆಂಟ್, ಫಾರ್ ಎಕ್ಸಾಂಪಲ್ ರೆಸಿಸ್ಟರ್ ಆಗಿರ್ಬೋದು, ಇಲ್ಲ ಇಂಡಕ್ಟಾರ್ ಆಗಿರ್ಬೋದು, ಇಲ್ಲ ಹೋದರೆ ಕೆಪಾಸಿಟರ್ ಆಗಿರಬಹುದು. ಇದನ್ನು ನಾವು AC ವೋಲ್ಟೇಜ್ಗೆ ಇಲ್ಲ AC ಸಪ್ಲೈಗೆ ಕನೆಕ್ಟ್ ಮಾಡಿದ್ರೆ ಅದನ್ನು AC ಸರ್ಕ್ಯೂಟ್ಸ್ ಅಂತ ನಾವು ಕರಿತೀವಿ. ಸೊ ನೋಡಿ, ಇಲ್ಲಿ ಪ್ಯೂರ್ ರೆಸಿಸ್ಟಾರ್ ಸರ್ಕ್ಯೂಟ್, ಪ್ಯೂರ್ ಇಂಡಕ್ಟಾರ್ ಸರ್ಕ್ಯೂಟ್, ಪ್ಯೂರ್ ಕೆಪಾಸಿಟರ್ ಸರ್ಕ್ಯೂಟ್ ಅಂದರೆ ಇಂಡಿವಿಜುವಲ್ ಆಗಿ 3 ನೀವು ಓದಿರ್ತೀರಾ ಥಿಯರಿಯಲ್ಲಿ. ಇವಾಗ L ಅಂಡ್ R ಇಂಡಕ್ಟಾರ್ ಮತ್ತು ರೆಸಿಸ್ಟಾರ್ ಸರ್ಕ್ಯೂಟ್ ಕಾಂಬಿನೇಷನ್ ಮೇಲೆ
ಇಂಡಕ್ಟನ್ಸ್, ಇಂಡಕ್ಟಾರ್ ಮತ್ತು ಕೆಪಾಸಿಟರ್ ಕಾಂಬಿನೇಷನ್ ಮೇಲೆ, ರೆಸಿಸ್ಟಾರ್ ಅಂಡ್ ಕೆಪಾಸಿಟರ್ ಕಾಂಬಿನೇಷನ್ ಮೇಲೆ ಕ್ವಶನ್ಸ್ ಬಂದಿದೆ. ಓನ್ಲಿ ಆನ್ ದೀಸ್ ಕ್ವಶನ್ಸ್ ಅಷ್ಟೇ ಅಲ್ಲ, ಅದರಲ್ಲಿ ಕರೆಂಟ್ ಮತ್ತು ವೋಲ್ಟೇಜ್ ಅನ್ನೋದು ಹೇಗೆ ವೇರಿ ಆಗ್ತಾ ಇದೆ, ಆ ಸರ್ಕ್ಯೂಟ್ಸಲ್ಲಿ ಪವರ್ ಅನ್ನೋದು ಹೇಗಿದೆ ಅನ್ನೋದನ್ನೆಲ್ಲ ನಾವು ನೋಡಿಕೊಂಡಿದ್ದಾಗ ಅದರೆಲ್ಲ ನೀವು ಎ ಸಿ ಸರ್ಕ್ಯೂಟ್ ಅಂತ ನಾನು ಸಪರೇಟಾಗಿ ಮೆನ್ಷನ್ ಮಾಡಿದ್ದೀನಿ. ಸೊ ಅಂತಹ ಒಂದು ಕಾನ್ಸೆಪ್ಟ್ಸ್ ಮೇಲೆ, ಅಂತಹ ಒಂದು ಸರ್ಕ್ಯೂಟ್ಸ್ ಮೇಲೆ 8 ಕ್ವಶನ್ಸ್ ನಿಮಗೆ ಬಂದಿದೆ ಫ್ರಮ್ ದ ಪಾಸ್ಟ್ 10 years ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಲೇಟರ್ ನೋಡಿ ಇಲ್ಲಿ ಎಲ್ ಸಿ ಆರ್ ಸರ್ಕ್ಯೂಟ್, ಎಲ್ ಸಿ ಆರ್ ಸೀರೀಸ್ ಸರ್ಕ್ಯೂಟ್ ಇದು ಸಹ ಎ ಸಿ ಸರ್ಕ್ಯೂಟೇ, ಬಟ್ ಪ್ಯೂರ್ ಎಲ್ ಸಿ ಆರ್ ಅಂದರೆ ಏನು ಅಂತಂದರೆ 3 ಎಲಿಮೆಂಟ್ಸ್ ಅಂದರೆ ರೆಸಿಸ್ಟಾರ್, ಇಂಡಕ್ಟಾರ್, ಕೆಪಾಸಿಟರ್ 3 ಎಲಿಮೆಂಟ್ಸ್ ಇನ್ವಾಲ್ವ್ ಆಗಿರತಕ್ಕಂಥ ಒಂದು ಸರ್ಕ್ಯೂಟ್ಸ್ ಅಂತ ನಾವು ಹೇಳಬಹುದು, ಎಲ್ ಸಿ ಆರ್ ಸರ್ಕ್ಯೂಟ್ಸ್. ಇದ್ರ ಮೇಲೆ ನೀವು ನೋಡಿದ್ದಾಗ ನೋಡಿ, ಇದರಲ್ಲ ನಿಮ್ಗೆ ಏನು ಬರುತ್ತೆ ನಿಮಗೆ ಅಂತಂದಾಗ ವೋಲ್ಟೇಜ್, ವಾಟ್ ಇಸ್ ದ ವೋಲ್ಟೇಜ್ ಅಕ್ರಾಸ್ ಇಂಡಕ್ಟಾರ್, ಫೈಂಡ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್, ಆರ್ ಫೈಂಡ್ ದ ಇಂಪಿಡೆನ್ಸ್ ಇನ್ ದ ಸರ್ಕ್ಯೂಟ್, ಇಲ್ಲ ಫೈಂಡ್ ದ ಆರ್ ಎಮ್ ಎಸ್ ವ್ಯಾಲ್ಯೂ, ಫೈಂಡ್ ದ ಪೀಕ್ ವ್ಯಾಲ್ಯೂ ಅನ್ನೋ ಒಂದು ಕ್ವಶನ್ಸ್. ಇಲ್ಲ ಪವರ್ ಫ್ಯಾಕ್ಟರ್ ಅಂದರೆ ಏನು, ಅಷ್ಟೇ ಅಲ್ಲ ಆವರೇಜ್ ಪವರ್ ಎಷ್ಟು ಡಿಸಿಪೇಟ್ ಆಗಿದೆ ಅನ್ನೋದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೇಳಿದ್ದಾರೆ. ನೀವು ಅಬ್ಸರ್ವ್ ಮಾಡಿದಾಗ ನಿಮಗೆ ಕಳೆದ 10 ವರ್ಷಗಳಿಂದ 7 ಕ್ವಶನ್ಸ್ ನಿಮಗೆ ಬಂದಿದೆ ಓನ್ಲಿ ಆನ್ ಎಲ್ ಸಿ ಆರ್ ಕಾಂಬಿನೇಷನ್. ಓಕೆ, ಲೇಟರ್ ವೆನ್ ಎವರ್ ವಿ ವಾಂಟ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತಂದರೆ ರೆಸೊನೆನ್ಸ್, ಕಂಡೀಷನ್ ಆಫ್ ರೆಸೊನೆನ್ಸ್ ಆಗಿರ್ಬೋದು, ಇಲ್ಲ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಆಗಿರ್ಬೋದು, ಇಲ್ಲ ರೆಸೊನೆನ್ಸ್ ಕಂಡೀಷನ್ನಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ಎಷ್ಟಿರುತ್ತೆ, ಇಲ್ಲ ಇಂಪಿಡೆನ್ಸ್ ಮಿನಿಮಮ್ ಎಷ್ಟಿರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅನ್ನೋದು ಒಂದು ಬೇಸ್ ಮಾಡಿಕೊಂಡಂತಹ ಒಂದು ಕಾನ್ಸೆಪ್ಟ್ನ ಬೇಸ್ ಮಾಡಿಕೊಂಡು ನಿಮಗೆ 8 ಕ್ವಶನ್ಸ್ ನಿಮಗೆ ಕೇಳಿದ್ದಾರೆ. ಓಕೆ, ಆ್ಯಂಡ್ ಲೇಟರ್ ಫೈನಲಿ ವಿ ಆರ್ ಮೂವ್ ಆನ್ ಟು ದ ಟ್ರಾನ್ಸ್ಫಾರ್ಮರ್. ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು? ಎ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ವೇರಿ ಎ ಸಿ ವೋಲ್ಟೇಜಸ್ನ ವೇರಿ ಮಾಡೋದಕ್ಕೆ, ಅಂದರೆ ಲೋ ಇಂದ ಹೈಗೆ ಇಲ್ಲ ಹೈಯಿಂದ ಲೋಗೆ ನಾವು ಎ ಸಿ ವೋಲ್ಟೇಜ್ನ ವೇರಿ ಮಾಡೋದಕ್ಕೆ ನಾವು ಟ್ರಾನ್ಸ್ಫಾರ್ಮರ್ ಅನ್ನೋ ಒಂದು ಡಿವೈಸ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಅಂತಹ ಒಂದು ಟ್ರಾನ್ಸ್ಫಾರ್ಮರ್ ಎಸ್ಪೆಷಲಿ ಎಫಿಷಿಯನ್ಸಿ ಆಫ್ ಎನ್ ಐಡಿಯಲ್ ಟ್ರಾನ್ಸ್ಫಾರ್ಮ್ ಆಗಿರ್ಬೋದು, ಇಲ್ಲ ಇನ್ಪುಟ್ ಕರೆಂಟ್ ಕೊಟ್ಟು ಔಟ್ಪುಟ್ ಕರೆಂಟ್ ಎಷ್ಟಿದೆ, ನಂಬರ್ ಆಫ್ ಟರ್ನ್ಸ್ ಮೇಲೆ ಆಗಿರ್ಬೋದು, ಟರ್ನ್ಸ್ ರೇಷಿಯೋ ಅಂತ ಕರಿತೀವಿ. ಸೊ ಪವರ್ ಆಗಿರಬಹುದು, ಇನ್ಪುಟ್ ಪವರ್, ಔಟ್ಪುಟ್ ಪವರ್, ಎಫಿಷಿಯನ್ಸಿ ಕೊಟ್ಬಿಟ್ಟು ಎಷ್ಟಿರುತ್ತೆ ಅನ್ನೋದನ್ನೆಲ್ಲ ಬೇಸ್ ಮಾಡಿಕೊಂಡು ನೀವು ನೋಡಿದ್ದಾಗ ನಿಮಗೆ 4 ಕ್ವಶನ್ಸ್ ನಿಮಗೆ ಬಂದಿದೆ ಫ್ರಮ್ ದ ಪಾಸ್ಟ್ 10 years. ಅಂದರೆ 2014 ಇಂದ 2024 ವರೆಗೂ ನಾವು ಕ್ವಶನ್ಸ್ ಪೇಪರ್ ನೋಡಿದ್ದಾಗ. ಓಕೆ, ಆ್ಯಂಡ್ ಕ್ಯೂ ಫ್ಯಾಕ್ಟರ್ ನಮ್ಮ ಸಿಲೆಬಸ್ಸಲ್ಲೇ ಇಲ್ಲ, ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ಆ ಕ್ಯೂ ಫ್ಯಾಕ್ಟರಿಂದ ನಿಮಗೆ ಬಂದಿರೋಂಥ ಒಂದೇ ಒಂದು ಕ್ವಶನ್ ಬಂದಿದೆ. ಸೊ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಒಂದು ವೇಳೆ ಕೊಟ್ಟರೂ ಸಹ ನಿಮಗೆ ಗ್ರೇಸ್ ಮಾರ್ಕ್ ಬರುತ್ತೆ. ಓಕೆನಾ? ಸೊ ಹಾಗಾಗಿ ದಿಸ್ ಇಸ್ ಅ ಕ್ಯೂ ಫ್ಯಾಕ್ಟರ್ನ ಬೇಸ್ ಮಾಡಿಕೊಂಡು ನಿಮಗೆ ಒಂದೇ ಒಂದು ಕ್ವಶನ್ ನಿಮಗೆ ಬರುತ್ತೆ. ಒಂದು ಕ್ವಶನ್ ಬಂದಿದೆ, ಸೊ ಅದು ನಮಗೆ ನೆಸೆಸಿಟಿ ಇಲ್ಲ. ಬಟ್ ವೆನ್ ಎವರ್ ಯು ಅಬ್ಸರ್ವ್ ದ ಆವರೇಜ್ ಆನ್ ಆನ್ ಆವರೇಜ್ ನೋಡಿ, what is the total number of questions asked from the 10 years? ನೋಡಿ 7 + 8 ಏನಾಗುತ್ತೆ ನೋಡಿ, 15, 22, 30, 35 ಕ್ವಶನ್ಸ್ ನಿಮಗೆ ಬಂದಿದೆ. 35 ಕ್ವಶನ್ಸ್ ನಿಮಗೆ ಬಂದಿದೆ. ಸೊ ಹಾಗಾಗಿ ಆನ್ ಆವರೇಜ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 3 ಕ್ವಶನ್ಸ್ ಪರ್ ಇಯರ್ ಅಂತ ನಾವು ಹೇಳ್ಬೋದು. 3 ಕ್ವಶನ್ಸ್ ಪರ್ ಇಯರ್. ಪ್ರತಿ ವರ್ಷ ನಿಮಗೆ ಆಲ್ಟರ್ನೇಟಿಂಗ್ ಕರೆಂಟ್ಸ್ ಅನ್ನೋ ಒಂದು ಚಾಪ್ಟರಿಂದ ನಿಮಗೆ 3 ಕ್ವಶನ್ಸ್ ಕೇಳ್ತಾ ಇದ್ದಾರೆ. 3 ಕ್ವಶನ್ಸ್ ಖಂಡಿತವಾಗ್ಲೂ ಬರ್ತಾ ಇದೆ. ನೋಡಿ, ಕೆಲವು ವರ್ಷಗಳಲ್ಲಿ ಮೋಸ್ಟ್ ಪ್ರಾಬಬ್ಲಿ ಆಲ್ಟರ್ನೇಟ್ ಇಯರ್ಸಲ್ಲಿ ನಿಮಗೇನಾಗಿದೆ 4 ಕ್ವಶನ್ಸ್ ಸಹ ಬಂದಿದೆ. ಬಿಕಾಸ್ ಆಫ್ ದಟ್ ರೀಸನ್ ವಿ ಆರ್ ಗೆಟಿಂಗ್ 35 ಕ್ವಶನ್ಸ್ ಅಂತ ನಾವು ಹೇಳಬಹುದು. ಆಲ್ಟರ್ನೇಟ್ ಇಯರ್ಸ್ ಒಂದು ವರ್ಷ 3 ಕ್ವಶನ್ಸ್ ಬಂದರೆ ಇನ್ನೊಂದು ವರ್ಷ 4 ಕ್ವಶನ್ಸ್ ಬಂದಿರುತ್ತೆ. ಈ ರೀತಿ ನಾವು ಅನಲೈಸ್ ಮಾಡಿದಾಗ ನಮಗೆ 3 ಕ್ವಶನ್ಸ್ ಪರ್ ಇಯರ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇಲ್ಲ 3.5 ಅಂತ ಹೇಳ್ಬೋದು, ಬಟ್ ನೋ ನೀಡ್. ಮತ್ತು 3 ಕ್ವಶನ್ಸ್ ಅಂತ ನಾವು ಆವರೇಜ್ ಅನ್ನು ನಾವು ಹೇಳಬಹುದು. ಅರ್ಥ ಆಗಿದಲ್ವಾ? ದಿಸ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂಡ್ ದಿಸ್ ಹೌ ದ ವೇಟೇಜ್ ಡಿಪೆಂಡ್ಸ್ ಆನ್ ಈಚ್ ಕಾನ್ಸೆಪ್ಟ್ಸ್ observing the 10 years question papers of our KCET.
ನಾವು ಲೆಟ್ ಸ್ಟಾರ್ಟ್ ಅವರ ಎಕ್ಸಾಂಪ್ಲರ್ ಕ್ವಶನ್ಸ್ ಹೇಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಎಕ್ಸಾಂಪ್ಲರ್ ಕ್ವಶನ್ಸು ಸಹ ನಿಮಗೆ ಮೋಸ್ಟ್ ಪ್ರಾಬಬ್ಲಿ KCET ಬರದೇ ಇದ್ರು ನೀಟಲ್ಲೂ ಮತ್ತು JEE ನಿಮಗೆ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಹಾಗಾಗಿ ನಾವು ನೆಗ್ಲೆಕ್ಟ್ ಮಾಡಬಾರದು. ಓಕೆ, ಸೊ ಪ್ಲೀಸ್ ರೀಡ್ ದ ಫಸ್ಟ್ ಕ್ವಶನ್. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ನೋಡಿ ಇಲ್ಲಿ, ಇಫ್ ದ RMS ಕರೆಂಟ್ ಇನ್ ಎ 50 Hz AC ಸರ್ಕ್ಯೂಟ್ ಈಸ್ 5 ಆಂಪಿಯರ್ಸ್. ನೋಡಿ ಇಲ್ಲಿ RMS ಕರೆಂಟ್ ನಿಮಗೆ ಕೊಟ್ಟಿದ್ದಾರೆ 5 ಆಂಪಿಯರ್ ಅಂತ ಅಂದ್ಬಿಟ್ಟು, ಫ್ರೀಕ್ವೆನ್ಸಿ ಸಹ ನಿಮಗೆ ಮೆನ್ಷನ್ ಮಾಡಿದ್ದಾರೆ 50 Hz ಅಂತ ಅಂದ್ಬಿಟ್ಟು. ದ ವ್ಯಾಲ್ಯೂ ಆಫ್ ದ ಕರೆಂಟ್ 1/300 ಸೆಕೆಂಡ್ಸ್ ಆಫ್ಟರ್ ಇಟ್ಸ್ ವ್ಯಾಲ್ಯೂ ಬಿಕಮ್ಸ್ 0 ಈಸ್ ಅಂತ ಹೇಳ್ತಾ ಇದ್ದಾರೆ. ದಟ್ ಮೀನ್ಸ್ ಸಿ ಹಿಯರ್, after 1/300 seconds, what is its value, what is its current ಅಂತ ಕೇಳ್ತಾ ಇದ್ದಾರೆ. what is the value of current, okay. ಸೊ ಅಂದರೆ ಇನ್ಸ್ಟ್ಯಾಂಟೇನಿಯಸ್ ವ್ಯಾಲ್ಯೂ ನಮಗೆ ಬೇಕಾಗುತ್ತೆ. ಅಂದರೆ ಆಫ್ಟರ್ ದಿಸ್ ಟೈಮ್ t seconds what will be the value, ಓಕೆ. ಸೊ ಒಂದ್ಸರಿ ನೋಡೋಣ. ನಮಗೆ ಗೊತ್ತಿದೆ ಇನ್ಸ್ಟ್ಯಾಂಟೇನಿಯಸ್ ಕರೆಂಟ್ I becomes equals to I0 sin omega into t ಅಂತ ನಾವು ಬರೀಬಹುದು. ಇಸ್ ಇಟ್ ಕ್ಲಿಯರ್? ಸೊ ವಾಟ್ ಇಸ್ I0 ವ್ಯಾಲ್ಯೂ ಹಿಯರ್? ನೋಡಿ ಅಬ್ಸರ್ವ್ ಮಾಡಿ. I is equals to I0 ನ ಹೇಗೆ ಬರೀಬಹುದು ನಾವು ಅಂತಂದಾಗ √2 ಇಂಟು IRMS ಅಂತ ನಾವು ಬರೀಬಹುದು. ಸೈನ್ ಆಫ್ ಒಮೇಗಾ ನಾವು 2πf ಇಂಟು ಟಿ ಅಂತಲೂ ಸಹ ನಾವು ಬರೀಬಹುದು. So I becomes equals to √2 into what is IRMS value here? IRMS is 5 into sine of 2πf ಅಂದರೆ 100 pi into frequency ಟೈಮ್ ಎಷ್ಟು ಕೊಡಿದ್ರೆ ನಿಮಗೆ ಇಲ್ಲಿ 1/300 ಅಂತ ನಿಮಗೆ ಬರುತ್ತೆ. ಸೊ ನೋಡಿ, I becomes equals to 5√2 into sine of 100 3 times ಅಂತಂದರೆ pi/3. So whenever we do simplification, ಎಷ್ಟು ಬರಬಹುದು ಇಲ್ಲಿ ನೋಡಿ, ಇಲ್ಲಿ 5√2 into sin 60 ಅಂತಂದಾಗ you will get √3/2 ಅಂತ ನಮಗೆ ಆನ್ಸರ್ ಸಿಗುತ್ತೆ, √3/2. ಸೊ whenever we do simplification you will get 5 into √3/2 ಆಂಪಿಯರ್ ಅಂತ ನಾವು ಹೇಳಬಹುದು. ದಟ್ ಈಸ್ ಆಫ್ಟರ್ 1/300 seconds we will get option B as the right answer. ಅರ್ಥ ಆಗಿದೆ ಅಲ್ವಾ? ಇದನ್ನು ಹೇಗೆ ನಾವು ಸಾಲ್ವ್ ಮಾಡಬೇಕು ಅಂತಂದ್ಬಿಟ್ಟು ನಾವು ಸಿಮಿಲರ್ಲಿ let us move on to the next question. ಏನು ಹೇಳ್ತಾರೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. read this question. An alternating current generator has an internal resistance RG and an internal resistance and internal reactance XG ಅಂತ ಕೊಟ್ಟಿದ್ದಾರೆ. ಒಂದು ಆಲ್ಟರ್ನೇಟಿಂಗ್ ಕರೆಂಟ್ ಜನರೇಟರ್, ಇಟ್ ಈಸ್ ಅ ಡಿವೈಸ್ ಅಂತ ನಾವು ಹೇಳ್ಬೋದು. ಈ ಒಂದು ಡಿವೈಸ್ ನಿಮ್ಗೆ ಏನು ಹೇಳ್ತಾ ಇದೆ ನಿಮಗೆ ಅಂತಂದಾಗ, ಇಂಟರ್ನಲ್ ರೆಸಿಸ್ಟೆನ್ಸು ಇದೆ, ಇಂಟರ್ನಲ್ ರಿಯಾಕ್ಟೆನ್ಸು ಇದೆ. ಅಂದರೆ ಇಲ್ಲಿ ರೆಸಿಸ್ಟಾರ್ ಜೊತೆಗೆ ಇಂಡಕ್ಟಾರ್ ಅಂತಂದರೆ ಇಂಡಕ್ಟಾರ್ ಆಗಿರ್ಬೋದು, ಕೆಪಾಸಿಟರ್ ಆಗಿರ್ಬೋದು. ಇಂಡಕ್ಟಿವ್ ರಿಯಾಕ್ಟೆನ್ಸು ಮತ್ತು ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಎರಡರನ್ನೂ ಸಹ ನೆಟ್ ರಿಯಾಕ್ಟೆನ್ಸ್ ಅಂತ ನಾವು ಕರೀಬಹುದು. ಇಟ್ ಈಸ್ ಯೂಸ್ಡ್ ಟು ಸಪ್ಲೈ ಪವರ್ ಟು ಎ ಪ್ಯಾಸಿವ್ ಲೋಡ್, ಅಂದರೆ ಕಾನ್ಸ್ಟೆಂಟ್ ಲೋಡ್ ಕನ್ಸಿಸ್ಟಿಂಗ್ ಆಫ್ ಎ ರೆಸಿಸ್ಟೆನ್ಸ್ RG ಅಂಡ್ ದ ರಿಯಾಕ್ಟೆನ್ಸ್ XL ಅಂತ ಹೇಳ್ತಾರೆ, XL. For maximum power to be delivered from the generator to the load, the value of XL is equal to ಅಂತ ನಿಮಗೆ ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಹೌ ಕ್ಯಾನ್ ವಿ ಡೂ ದಿಸ್ ವ್ಯಾಲ್ಯೂ ಹಿಯರ್? ಹೇಗೆ ಇದನ್ನು ಮಾಡಬಹುದು ಅಂತ ಒಂದ್ಸರಿ ನೋಡೋಣ. ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ಓದಿರ್ತೀವಿ. ಏನದು ಅಂತಂದರೆ, ಇಲ್ಲೂ ಅಷ್ಟೇ ನಿಮಗೆ ಎಸ್ಪೆಷಲಿ ವೈಲ್ ಡೀಲಿಂಗ್ ವಿತ್ ಕಾಂಬಿನೇಷನ್ ಆಫ್ ಸೆಲ್ಸ್ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದ್ದೀವಿ, ಇನ್ ಡಿ ಸಿ ಸರ್ಕ್ಯೂಟಲ್ಲಿ ಮ್ಯಾಕ್ಸಿಮಮ್ ಪವರ್ ಅನ್ನೋದು ಡೆಲಿವರ್ ಆಗಬೇಕು ಅಂತಂದಿದ್ದಾಗ ದ ಟೋಟಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್, of the combination of the cells must be equal to the external resistance of the circuit ಅಂತ ಹೇಳ್ತೀವಿ.
ಇದನ್ನು ನಾವು ಜನರಲ್ ಆಗಿ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥೀರಮ್ ಅಂತ ಹೇಳ್ತಾರೆ. ಬಟ್ ನಾವೆಲ್ಲ ಇಲ್ಲ, ನಿಮಗೆ ಡಿಗ್ರಿ ಕ್ಲಾಸಸ್ ಹೋಗಿದ್ದಾಗ ಎಲೆಕ್ಟ್ರಾನಿಕ್ಸ್ ತಗೊಂಡಿದ್ದಾಗ ನಿಮಗೆ ಎಲ್ಲ ಥಿಯರಮ್ಸು ಓದ್ತೀರಾ. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ಫಾರ್ ಮ್ಯಾಕ್ಸಿಮಮ್ ಪವರ್ ಟು ಬಿ ಡೆಲಿವರ್ಡ್ ಎಸ್ಪೆಷಲಿ ಇನ್ ಡಿ ಸಿ ಸರ್ಕ್ಯೂಟ್ಸ್ ಏನು ಹೇಳ್ಬೋದು, ರೆಸಿಸ್ಟೆನ್ಸ್, ಇಂಟರ್ನಲ್ ರೆಸಿಸ್ಟೆನ್ಸ್ ಮಸ್ಟ್ ಬಿ ಈಕ್ವಲ್ ಟು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳಬಹುದು. ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಬಟ್ here we are discussing about alternating circuits. So alternating circuits ಅಲ್ಲಿ ಏನಾಗುತ್ತೆ ನಿಮಗೆ ಅಂತಂದ್ರೆ ರಿಯಾಕ್ಟೆನ್ಸ್ ಅನ್ನೋದಿರುತ್ತೆ. ಇನ್ನೂ ಒಂದು ವಿಷಯ ನಮಗೆ ಗೊತ್ತಿರಬೇಕು, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಮತ್ತೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅನ್ನೋದು ಯಾವತ್ತಿಗೆ ಆಗಲಿ ಒಂದಕ್ಕೊಂದು ಆಪೋಸಿಟ್ ವೇಯಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಆಸ್ ವಿ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ. ಅರ್ಥ ಆಯ್ತಾ? ಆಪೋಸಿಟ್ ವೇಯಲ್ಲಿ ಚೇಂಜ್ ಆಗ್ತಾ ಇರುತ್ತೆ, ಅದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಸೊ ಹಾಗಾಗಿ ಇಲ್ಲಿ ಏನು ಕೊಡಿದ್ರೆ ಈ ಎ ಸಿ, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಎ ಸಿ ಸರ್ಕ್ಯೂಟ್ ಅಲ್ಲಿ ಬಿಕಾಸ್ ಆಲ್ಟರ್ನೇಟಿಂಗ್ ಕರೆಂಟ್ ಜನರೇಟರ್ ಅಂತ ಹೇಳ್ತಾ ಇದ್ದಾರೆ. For maximum power we can say that the total internal reactance must be equal to conjugate ಅಂದ್ರೆ ಆಪೋಸಿಟ್ ಅಂತಲೂ ಸಹ ನಾವು ಹೇಳಬಹುದು. ಕಾಂಜುಗೇಟ್ ಆಫ್ ಟೋಟಲ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳಬಹುದು. ಟೋಟಲ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾ ಇದೀವಿ. ಕಾಂಜುಗೇಟ್ ಅಂದ್ರೆ ಆಪೋಸಿಟ್. therefore what is the internal resistance they have, internal reactance they have given, resistance ಅಲ್ಲ reactance, external reactance. okay, therefore ಏನು ಹೇಳ್ಬೋದು ನೋಡಿ, ಅಬ್ಸರ್ವ್ ಮಾಡಿ. ವಿ ಕ್ಯಾನ್ ಸೇ ದಟ್ ಇಂಟರ್ನಲ್ ಅಂತಂದಾಗ ಎಕ್ಸ್ ಜಿ ಅಂತ ನಮಗೆ ಬರುತ್ತೆ, ಎಕ್ಸ್ಟರ್ನಲ್ ಅಂತಂದಿದ್ದಾಗ ಎಕ್ಸ್ ಎಲ್ ಅಂತ ನಾವು ಹೇಳ್ಬೋದು. ದೇರ್ಫೋರ್ ನೋಡಿ ಇಲ್ಲಿ ಕಾಂಜುಗೇಟ್ ಅಂದ್ರೆ ಏನಾಗಿರಬೇಕು, ಆಪೋಸಿಟ್ ಆಗಿರಬೇಕು. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಎಕ್ಸ್ ಎಲ್ ಮಸ್ಟ್ ಬಿ ಈಕ್ವಲ್ ಟು ಎಕ್ಸ್ ಜಿ ಅಂತ ನಾವು ಹೇಳಬಹುದು. ಎಕ್ಸ್ ಜಿ ಅನ್ನೋದು ಇಂಟರ್ನಲ್, ಎಕ್ಸ್ ಎಲ್ ಅನ್ನೋದು ಎಕ್ಸ್ಟರ್ನಲ್. ಹಾಗಾಗಿ ಎಕ್ಸ್ ಎಲ್ ಮಸ್ಟ್ ಬಿ ಈಕ್ವಲ್ ಟು ಮೈನಸ್ ಕಾಂಜುಗೇಟ್ ಆಪೋಸಿಟ್ ಟು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂಡ್ should be equal and opposite. So that is how we can answer the option C as a right answer. ಅರ್ಥ ಆಗಿದೆ ಅಲ್ವಾ ಹೇಗೆ ಇದನ್ನು ನಾವು ಆನ್ಸರ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ನಾವು ಸಿಮಿಲರ್ಲಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್, when a voltage measuring device is connected to AC mains, the meter shows the steady input voltage of 220 volt. This means input voltage cannot be AC voltage but a DC voltage. Maximum input voltage is 220. Meter reads not V but average of V square and is calibrated to read square root of V square. The pointer of the meter is stuck by some mechanical defect ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಏನೂ ಆಗಲ್ಲ. ಸೊ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು, ಎ ಸಿ ಮೈನ್ಸ್ ಯಾವಾಗಾದರೆ ನಾವು ಒಂದು ಮೀಟರ್ನ ಎ ಸಿ ಮೇನ್ಸ್ಗೆ ಕನೆಕ್ಟ್ ಮಾಡ್ತೀವೋ ಆವಾಗ ನಮ್ಗೆ ಗೊತ್ತಾಗಬೇಕು ಏನದು ಅಂತಂದಾಗ, ಮೀಟರ್ measures the RMS values. Meter measures the RMS value of an AC ಅಂತ ನಾವು ಹೇಳ್ತಾ ಇದೀವಿ. ಮೀಟರ್ ಅನ್ನು ನಿಮಗೆ ಆವರೇಜ್ ಮೆಜರ್ ಮಾಡೋದಿಲ್ಲ, ಬಿಕಾಸ್ in an AC circuit average over a complete cycle is always be equal to 0. ಹಾಗಾಗಿ ಯಾವುದೇ ಒಂದು ಮೀಟರ್ನ ಎ ಸಿ ಮೇನ್ಸ್ ಕನೆಕ್ಟ್ ಮಾಡಿದ್ದಾಗ ಆಲ್ವೇಸ್ ಮೆಷರ್ಸ್ RMS ವ್ಯಾಲ್ಯೂಸ್ ಅಂತ ನಾವು ಹೇಳ್ಬೋದು. RMS ವ್ಯಾಲ್ಯೂಸ್. ಹಾಗಾಗಿ ಇನ್ಪುಟ್ ವೋಲ್ಟೇಜ್ ಕೆನಾಟ್ ಬಿ AC ಬಟ್ DC ನಿಮಗೆ ಆಗೋದಿಲ್ಲ. ಸೊ ಮ್ಯಾಕ್ಸಿಮಮ್ ವೋಲ್ಟೇಜ್ ಏನಾಗುತ್ತೆ ನಿಮಗೆ ಅಂತಂದಾಗ ವಿ ಕ್ಯಾನ್ ಸೇ √2 into VRMS ಅಂತ ನಾವು ಹೇಳಬಹುದು. ಬಟ್ ವಾಟ್ ಎವರ್ ದ ವೋಲ್ಟೇಜ್ ದೇ ಹ್ಯಾವ್ ಗಿವೆನ್, ದಿಸ್ ಆಲ್ವೇಸ್ ಇಂಪ್ಲೈಸ್
RMS ವೋಲ್ಟೇಜ್ ಕೊಟ್ಟಿದ್ದಾರೆ ಅಂತ ಅರ್ಥ. ಇದು ನೀವು ಕ್ಯಾಲ್ಕುಲೇಟ್ ಮಾಡಿದ್ದಾಗ ನಿಮಗೆ 311 ವೋಲ್ಟ್ ಅಂತ ನಮಗೆ ಬರುತ್ತೆ. ಹಾಗಾಗಿ ಇದು ನಿಮಗೆ ರಾಂಗ್ ಆಗುತ್ತೆ. ದ ಮೀಟರ್ ರೀಡ್ಸ್ ನಾಟ್ ಟು ವಿ ಬಟ್ ವಿ ಸ್ಕ್ವೇರ್ ಅಂಡ್ ಇಸ್ ಕ್ಯಾಲಿಬ್ರೇಟೆಡ್ as ಸ್ಕ್ವೇರ್ ರೂಟ್ ಆಫ್ ವಿ ಸ್ಕ್ವೇರ್ ಅಂದರೆ RMS ವ್ಯಾಲ್ಯೂನ ಇಂಡಿಕೇಟ್ ಮಾಡುತ್ತೆ. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಸಿ ಆಸ್ ಎ ರೈಟ್ ಆನ್ಸರ್. ಆಪ್ಷನ್ ಸಿ ಆಸ್ ಎ ರೈಟ್ ಆನ್ಸರ್. ಓಕೆ ಅಲ್ವಾ? ಅರ್ಥ ಆಗಿದೆ ಅಲ್ವಾ ನಾವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಮೇಕ್ ಶೂರ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅಂಡ್ ಎವರಿ ಪಾಯಿಂಟ್. ಸೊ ಸಿಮಿಲರ್ಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್ ಕ್ವಶನ್ ವಾಟ್ ದೇ ಸೇಯಿಂಗ್ ಟು ಅಸ್. ಟು ರೆಡ್ಯೂಸ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ, ರೆಸೊನೆನ್ಸ್ ಫ್ರೀಕ್ವೆನ್ಸಿನ ಕಡಿಮೆ ಮಾಡಬೇಕು ಅಂತಂದರೆ ನೋಡಿ ಇಲ್ಲಿ ಸರ್ಕ್ಯೂಟ್ ವಿತ್ ಅನ್ LCR. In an LCR series circuit with the generator frequency should be reduced. Another capacitor should be added in parallel to the first. The iron core of the inductor should be removed. Dielectric in the capacitor should be removed ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಂದ್ಸರಿ ನೋಡೋಣ, ಇಲ್ಲಿ ಅಬ್ಸರ್ವ್ ಮಾಡಿ. ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂತ ನಾವು ಹೇಳ್ತಾ ಇದ್ದೀವಿ. ರೆಸೊನೆಂಟ್ ಫ್ರೀಕ್ವೆನ್ಸಿ is given by 1/2 pi root LC ಅಂತ ಹೇಳ್ತಾರೆ. ಸೊ ಫ್ರಮ್ ದಿಸ್ ಈಕ್ವೇಷನ್, ಈ ಒಂದು ಈಕ್ವೇಷನ್ನ ಅಬ್ಸರ್ವ್ ಮಾಡಿದ್ದಾಗ F0ನ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಎಲ್ನ ಇನ್ಕ್ರೀಸ್ ಟು ರೆಡ್ಯೂಸ್ ಅಲ್ವಾ, ಸಾರಿ, F0 ರೆಸೊನೆಂಟ್ ಫ್ರೀಕ್ವೆನ್ಸಿನ ಕಮ್ಮಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಕ್ವಶನ್ನಲ್ಲಿ. ರೆಸೊನೆಂಟ್ ಫ್ರೀಕ್ವೆನ್ಸಿನ ಕಮ್ಮಿ ಮಾಡಬೇಕು ಅಂತಂದಿದ್ದಾಗ ನೋಡಿ ಎರಡು ಆಪರ್ಚುನಿಟೀಸ್ ಇದೆ ನಮಗೆ. ನೋಡಿ, ಇಂಡಕ್ಟೆನ್ಸ್ನ ಇನ್ಕ್ರೀಸ್ ಮಾಡಬೇಕು, ಇಲ್ಲದೆ ಹೋಗಿದ್ದಾಗ ಕೆಪಾಸಿಟೆನ್ಸ್ನ ಇನ್ಕ್ರೀಸ್ ಮಾಡಬೇಕು. ಓಕೆ, ಸೊ ನೋಡಿ ಇಲ್ಲಿ ಜನರೇಟರ್ ಫ್ರೀಕ್ವೆನ್ಸಿ ಸಂಬಂಧ ಇಲ್ಲ, ನೋ ನೀಡ್ ಟು ವರಿ. ಅನದರ್ ಕೆಪಾಸಿಟರ್ ಶುಡ್ ಬಿ ಆಡೆಡ್ ಇನ್ ಪ್ಯಾರಲಲ್ ಟು ದ ಫಸ್ಟ್. ನೋಡಿ ಇದು ನಿಮಗೆ ನೋಡಿ ಇನ್ ಪ್ಯಾರಲಲ್ ಕಾಂಬಿನೇಷನಲ್ಲಿ CP ಅನ್ನೋದೇನಾಗುತ್ತೆ C1 + C2 ಆಗುತ್ತೆ. ಹಾಗಾಗಿ ಕೆಪಾಸಿಟೆನ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಓಕೆ, ಲೆಟ್ ಇಟ್ ಬಿ. ಐರನ್ ಕೋರ್ ಆಫ್ ದ ಇಂಡಕ್ಟರ್ ಶುಡ್ ಬಿ ರಿಮೂವ್ಡ್ ಅಂತ ಹೇಳ್ತಾ ಇದ್ದಾರೆ. ಯಾವಾಗಾದ್ರೆ ಐರನ್ ಕೋರ್ ಇನ್ಸೈಡ್ ಇಂಡಕ್ಟರ್ ತೆಗೆದು ಹಾಕ್ತೀವೋ ಅವ ರಿಮೂವ್ ಮಾಡಿದ ಏನಾಗುತ್ತೆ, ಇಂಡಕ್ಟೆನ್ಸ್ ಅನ್ನೋದು ನಿಮಗೆ ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಇಟ್ ಈಸ್ ನಾಟ್ ಪಾಸಿಬಲ್. ಡೈರೆಕ್ಟ್ರಿಕ್ ಇನ್ ದ ಕೆಪಾಸಿಟರ್ನ ತೆಗೆದು ಹಾಕಿದ್ರೂ ಸಹ ಕೆಪಾಸಿಟೆನ್ಸ್ ಡಿಕ್ರೀಸ್ ಆಗುತ್ತೆ. ಸೊ ದೇರ್ ಫೋರ್ ವಿ ಕೆನಾಟ್ ಸೆಲೆಕ್ಟ್ ದಿಸ್ ಒನ್ ಅಂಡ್ ವಿ ಕೆನಾಟ್ ಸೆಲೆಕ್ಟ್ ಆಪ್ಷನ್ ಸಿ ಅಂಡ್ ಆಪ್ಷನ್ ಡಿ. ಹೆನ್ಸ್ ದ ಕರೆಕ್ಟ್ ಆಪ್ಷನ್ ಕ್ಯಾನ್ ಬಿ ಸೆಲೆಕ್ಟೆಡ್ ಆಸ್ ಆಪ್ಷನ್ ಬಿ. ಅರ್ಥ ಆಗಿದಲ್ವಾ? ನೋಡಿ, ಕೆಪಾಸಿಟರ್ನ ಇನ್ಕ್ರೀಸ್ ಮಾಡಬೇಕು, ಎಫೆಕ್ಟಿವ್ ಕೆಪಾಸಿಟೆನ್ಸ್ನ ಇನ್ಕ್ರೀಸ್ ಮಾಡಬೇಕು ಅಂತಂದಿದ್ದಾಗ ನಾವು ಇನ್ನೊಂದು ಕೆಪಾಸಿಟರ್ನ ಪ್ಯಾರಲಲ್ ಆಗಿ ಫಸ್ಟ್ ಕೆಪಾಸಿಟರ್ ಜೊತೆಗೆ ಆ್ಯಡ್ ಮಾಡಬೇಕಾಗಿ ಬರುತ್ತೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಲೈಕ್ ದಿಸ್ ವಿ ಹ್ಯಾವ್ ಟು ಆನ್ಸರ್ ದೀಸ್ ಕ್ವಶನ್ಸ್. ಒಂದು ಸ್ವಲ್ಪ ಹಾರ್ಟ್ಸ್ ಅಂತಲೂ ಸಹ ನಾವು ಹೇಳಬಹುದು. ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ಅದನ್ನು ಮಿಸ್ ಮಾಡ್ಕೋಬೇಡಿ, ಅಬ್ಸರ್ವ್ ಮಾಡಿ, ಕಾನ್ಸಂಟ್ರೇಟ್ ಮಾಡಿ. So let us move on to the next one. What they are saying to us, please read this. Which of the following combinations should be selected for better tuning of an LCR circuit used for communication ಅಂತ ಹೇಳ್ತಾರೆ. ನೋಡಿ, ಅಬ್ಸರ್ವ್ ಮಾಡಿ. ಟ್ಯೂನಿಂಗ್ ಫಾರ್ ಬೆಟರ್ ಟ್ಯೂನಿಂಗ್ ಆಫ್ LCR ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಟ್ಯೂನಿಂಗ್ ಅನ್ನೋದು ಯಾವುದರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದಾಗ tuning depends on Q factor ಅಂತ ಹೇಳ್ತಾರೆ. ಬಟ್ ಎನಿವೇ ಇದು ನಿಮ್ಮ ಸಿಲೆಬಸ್ ಇಂದ ತೆಗೆದು ಹಾಕಿದ್ದಾರೆ, ಹಾಗಾಗಿ ನೋ ನೀಡ್ ಟು ವರಿ ಅಬೌಟ್ ದಟ್. ಬಟ್ ಸ್ವಲ್ಪ ಕ್ವಶನ್ ಇದೆ ನಮಗೆ. 1/R ಇಂಟು ರೂಟ್ ಆಫ್ L/C ಅಂತ ನಾವು ಹೇಳಬಹುದು. L/C 1/R ಇಂಟು ರೂಟ್ ಆಫ್ L/C. ಅವ್ರು ಕೇಳ್ತಾರೆ ನಿಮಗೆ ಬೆಟರ್ ಅಲ್ವಾ, ಫಾರ್ ಬೆಟರ್ ಟ್ಯೂನಿಂಗ್ ಅಂತ ಅಂದರೆ ನೋಡಿ, ಕ್ಯೂ ಮಸ್ಟ್ ಬಿ ವೆರಿ ಲಾರ್ಜ್. ಯಾವಾದರೆ ಕ್ವಾಲಿಟಿ ಫ್ಯಾಕ್ಟರ್, ಕ್ಯೂ ಅಂದರೆ ಏನು ಗೊತ್ತಾ, ಕ್ವಾಲಿಟಿ ಫ್ಯಾಕ್ಟರ್ ಅಂತ ಕರಿತೀವಿ. ಯಾವಾಗಾದರೆ ಕ್ವಾಲಿಟಿ ಫ್ಯಾಕ್ಟರ್ ತುಂಬ ಜಾಸ್ತಿ ಇರುತ್ತೋ ಆವಾಗ ನಿಮಗೇನಾಗುತ್ತೆ, ಬೆಟರ್ ಟ್ಯೂನಿಂಗ್ ಅನ್ನೋದು ನಿಮಗೆ ಬರುತ್ತೆ, ಫೈನ್ ಟ್ಯೂನಿಂಗ್ ಅನ್ನೋದು ನಿಮಗೆ ಇನ್ವಾಲ್ವ್ ಆಗುತ್ತೆ. ಬಟ್ ಕ್ಯೂ ನಿಮಗೆ ಜಾಸ್ತಿ ಆಗಬೇಕು ಅಂತಂದಾಗ ಆರ್ ಅನ್ನೋದು ಕಡಿಮೆ ಇರಬೇಕು, ಇಂಡಕ್ಟೆನ್ಸ್ ಅನ್ನೋದು ಜಾಸ್ತಿ ಇರಬೇಕು, ಕೆಪಾಸಿಟೆನ್ಸ್ ಅನ್ನೋದು ನಿಮಗೆ ಕಡಿಮೆ ಇರಬೇಕು. ದಿಸ್ ಇಸ್ ದ ಕಂಡೀಷನ್ ಫಾರ್ ಕ್ಯೂ ಟು ಬಿ ಲಾರ್ಜ್.
ಜಾಸ್ತಿ ಇರಬೇಕಂದ್ರೆ ನೋಡಿ ರೆಸಿಸ್ಟೆನ್ಸ್ ಡಿನಾಮಿನೇಟರ್ ರೆಸಿಸ್ಟೆನ್ಸ್ ಅಲ್ವಾ, ಹಾಗಾಗಿ ಆರ್ ಕಡಿಮೆ ಇರಬೇಕು. ಎಲ್ ಇಂಡಕ್ಟೆನ್ಸ್ ಜಾಸ್ತಿ ಇರಬೇಕು, ಇಲ್ಲ ಕೆಪಾಸಿಟೆನ್ಸ್ ಕಡಿಮೆ ಇರಬೇಕು. ಓಕೆ, ಸೊ ಹಾಗಾಗಿ ವಾಟ್ ಕ್ಯಾನ್ ವಿ ಸೇಮ್ ಹಿಯರ್, ಕೆಪಾಸಿಟೆನ್ಸ್ ಕಡಿಮೆ ಅಂದರೆ ಒಂದೇ ಒಂದು ಆಪ್ಷನ್ ನಿಮಗೆ 30 ಇದೆ. ಮತ್ತು ಇಂಡಕ್ಟೆನ್ಸ್ ಜಾಸ್ತಿ ನಾವು ಚೆಕ್ ಮಾಡಿದ್ದಾಗೂ ಸಹ ನಿಮಗೆ ಇದೇ ಇದೆ. ಆರ್ ಕಡಿಮೆ ಸಹ ಇದೆ. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಸಿ ಆಸ್ ಎ ರೈಟ್ ಆನ್ಸರ್. ಓಕೆನಾ, ಅರ್ಥ ಆಗಿದೆ ಅಲ್ವಾ ಇದನ್ನು ಹೇಗೆ ನಾವು ಆನ್ಸರ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆ್ಯಂಡ್ ಪ್ರಿಪೇರ್. ಸೊ ರೀಡ್ ದಿಸ್ ಕ್ವಶನ್, ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ನೆಕ್ಸ್ಟ್ ಕ್ವಶನ್ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ, ಕ್ವಶನ್ನ ಒಂದ್ಸರಿ ಓದಿ, ನೀಟಾಗಿ ಅನಲೈಸ್ ಮಾಡಿ. ಆ್ಯನ್ ಇಂಡಕ್ಟರ್ ಆಫ್ ರಿಯಾಕ್ಟೆನ್ಸ್ ಅಂದರೆ XL ಕೊಟ್ಟಿದ್ದಾರೆ. ಆ್ಯಂಡ್ ರೆಸಿಸ್ಟೆನ್ಸ್ ಆಫ್ 2 ವ್ಯಾಟ್ ಆಗಿರಲ್ಲ ಅದು ನಿಮಗೆ. ಇಟ್ ಶುಡ್ ಬಿ 2 ಓಮ್. ರೆಸಿಸ್ಟೆನ್ಸ್ ನಿಮಗೆ 2 ಓಮ್ ಅಂತ ಕೊಟ್ಟಿರಬೇಕು. ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಟು ದ ಟರ್ಮಿನಲ್ಸ್ ಆಫ್ 6 ವೋಲ್ಟ್ ಅಂತ ಹೇಳ್ತಾರೆ. ನೋಡಿ VRMS ನಿಮಗೆ ಮೆನ್ಷನ್ ಮಾಡಿದ್ದಾರೆ 6 ವೋಲ್ಟ್ ಅಂತ ಅಂದ್ಬಿಟ್ಟು. ಅಷ್ಟೆಲ್ಲ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ 2 ಓಮ್ ಅಂತ ನಿಮಗೆ ಮೆನ್ಷನ್ ಮಾಡಿದ್ದಾರೆ ಅಲ್ವಾ. ಸೊ ಮೇಂಟೈನ್ ಮಾಡಿ. ದ ಪವರ್ ಡಿಸಿಪೇಟೆಡ್ ಇನ್ ದ ಸರ್ಕ್ಯೂಟ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಪವರ್ ಡಿಸಿಪೇಟೆಡ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ. ಇಲ್ಲಿ ಒಂದು ವಿಷಯ ನಮ್ಗೆ ಕ್ಲಾರಿಟಿ ಇರಬೇಕು, ಏನು ಅಂತಂದಾಗ ಎಲ್ ಮತ್ತು ಆರ್ ಎರಡು ಇದ್ದಾಗ ದೇರ್ ವಿಲ್ ಬಿ ಎ ಫೇಸ್ ಡಿಫರೆನ್ಸ್ ಅಂತ ನಾವು ಹೇಳ್ಬೋದು. ದೇರ್ ಫಾರ್ ವಿ ಕ್ಯಾನ್ ಸೇ ದಟ್ ಆವರೇಜ್ ಪವರ್ ಕ್ಯಾನ್ ಬಿ ರಿಟನ್ ಆಸ್, ನೋಡಿ ಇಲ್ಲಿ VRMS ಸ್ಕ್ವಯರ್ ಇಂಟು ಕಾಸ್ ಫೈ ಅಂತ ನಾವು ಹೇಳ್ಬೋದು. ಓಕೆ, ಐ ವಿಲ್ ರೀರೈಟ್ ದಿಸ್. ಪಿ ಅವರೇಜ್ ಅನ್ನೋದು ನಿಮ್ಗೆ ಏನಾಗುತ್ತೆ ಅಂತಂದಾಗ ವಿ ಕ್ಯಾನ್ ಸೇ ದಟ್ VRMS ಸ್ಕ್ವಯರ್ ಡಿವೈಡೆಡ್ ಬೈ Z ಇಂಟು ಕಾಸ್ ಫೈ ಅಂತ ನಾವು ಬರೀಬಹುದು, ಇಂಟು ಕಾಸ್ ಫೈ. ಅದರ್ವೈಸ್ ವಿ ಕ್ಯಾನ್ ರೈಟ್, ಸಿ ಹಿಯರ್ VRMS ಸ್ಕ್ವಯರ್ ಡಿವೈಡ್ ಬೈ ನೋಡಿ ಕಾಸ್ ಫೈ ಅಂದರೆ R/Z ಅಲ್ವಾ, R/Z ಇಂಟು Z. ಸೊ ಕಾಸ್ ಫೈ ಅಂದರೆ R/Z. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್, ಅಬ್ಸರ್ವ್ ಮಾಡಿ ಇಲ್ಲಿ ಏನು ಹೇಳ್ತಾ ಇದೀವಿ ಅಂತ. Therefore VRMS square into R divided by Z. Therefore first calculate what is impedance. Impedance is equals to root of XL square plus R square ಅಂತ ಬರುತ್ತೆ. ಸೊ ಥಿಂಕ್ ಮಾಡಿ, ಇಲ್ಲಿ 2 ಸ್ಕ್ವೇರ್ ಅಂದರೆ 4 ಪ್ಲಸ್ 1 ಅಂತ ನಿಮಗೆ ಬಂದಿದ್ದಾಗ ಯು ವಿಲ್ ಗೆಟ್ ದ ಆನ್ಸರ್ ಆಸ್ 5. Therefore I want Z square ಅಲ್ವಾ, Z square will become equals to 5 ಅಂತ ನಮಗೆ ಸಿಗುತ್ತೆ. Therefore ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. Therefore we can say that average power is equals to VRMS square ಅಂದರೆ ಎಷ್ಟಿಲ್ಲಿ 6 into capital R ಅಂತಂದರೆ 2 ಡಿವೈಡ್ ಬೈ Z ಸ್ಕ್ವೇರ್ ಅಲ್ವಾ, ಇಲ್ಲಿ Z ಸ್ಕ್ವೇರ್ ಅಂತಂದರೆ 5 ಅಂತ ಬರುತ್ತೆ. ಸೊ 36 ಇಂಟು 2 ಅಂತಂದರೆ 72 ಡಿವೈಡ್ ಬೈ 5 ಅಂತ ಅಂದಿದ್ದಾಗ ವಿ ಕ್ಯಾನ್ ಸೇ ದಟ್ 5 1s 5 20 ಅಂತಂದಾಗ 14.4 ವ್ಯಾಟ್ ಅಂತ ನಮಗೆ ಬರುತ್ತೆ, 14.4 ವ್ಯಾಟ್. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಸಿ ಆಸ್ ಅ ರೈಟ್ ಆನ್ಸರ್. ಓಕೆನಾ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್ ಕ್ಲಿಯರ್ಲಿ. ಇನ್ನೊಂದ್ಸರಿ ಬೇಕು ಅಂದರೆ ಚೆಕ್ ಮಾಡಿಕೊಳ್ಳಿ, ಏನಾದರೂ ಕ್ಯಾಲ್ಕುಲೇಷನ್ ಅರ್ಥ ಆಗಲಿಲ್ಲ ಅಂದರೆ ಯು ಕ್ಯಾನ್ ಆಸ್ಕ್. Now similarly let us move on to the next question, what they are saying to us. Please read this question carefully. ಏನು ಕೊಟ್ಟಿದ್ದಾರೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡೋಣ. The output of a step down transformer is measured to be 24 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ವಿ ಔಟ್ಪುಟ್ ಅಂದರೆ ಸೆಕೆಂಡರಿ ವೋಲ್ಟೇಜ್ ನಿಮಗೆ 24 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ವೆನ್ ಕನೆಕ್ಟೆಡ್ ಟು ಎ 12 ವೋಲ್ಟ್ ಲೈಟ್ ಬಲ್ಬ್ ಹಾಗಿದ್ದಾಗ ವಾಟ್ ಈಸ್ ವ್ಯಾಲ್ಯೂ ಆಫ್ ಪೀಕ್ ಕರೆಂಟ್ ಅಂತ ನಿಮಗೆ ಕೊಡ್ತಾ ಇದೆ. ವಾಟ್ ಈಸ್ ವ್ಯಾಲ್ಯೂ ಆಫ್ ಪೀಕ್ ಕರೆಂಟ್? ಓಕೆ, ಹೌ ಕ್ಯಾನ್ ವಿ ಕ್ಯಾಲ್ಕುಲೇಟ್ ದಿಸ್ ಪೀಕ್ ಕರೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಔಟ್ಪುಟ್ ಪವರ್ ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ 12 ವ್ಯಾಟ್ ಅಂತ ಕೊಟ್ಟಿದ್ದಾರೆ. ದೇರ್ ಫೋರ್ ವಾಟ್ ಈಸ್ ದ ಕರೆಂಟ್ ಇನ್ ದ ಸೆಕೆಂಡರಿಯಲ್ಲಿ ನಿಮ್ಗೆ ಏನಾಗಿರುತ್ತೆ, ಕರೆಂಟ್ ಅನ್ನೋದು ಪಿ ಔಟ್ಪುಟ್ ಡಿವೈಡ್ ಬೈ ಔಟ್ಪುಟ್ ವೋಲ್ಟೇಜ್. ಸೊ ನೋಡಿ 12 ಡಿವೈಡ್ ಬೈ 24 ಯು ವಿಲ್ ಗೆಟ್ ದ ಆನ್ಸರ್ ಆಸ್ 0.5 ಆಂಪಿಯರ್ ಅಂತ ನಾವು ಹೇಳ್ಬೋದು, 0.5 ಆಂಪಿಯರ್. ಬಟ್ ಅವ್ರು ನಮಗೆ ಕೇಳ್ತಾ ಇರೋದೇನು ಅಂತಂದಾಗ ವಾಟ್ ಈಸ್ ದ ಪೀಕ್ ಕರೆಂಟ್. ಸೊ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಪೀಕ್ ಕರೆಂಟ್ ಅಂಡ್ ದಿಸ್ RMS ಅಲ್ವಾ, ಜನರಲ್ ನಿಮಗೆ RMS ವ್ಯಾಲ್ಯೂಸ್ ಮೆಜರ್ ಮಾಡುತ್ತೆ. ದೇರ್ ಫೋರ್ ಪೀಕ್ ಕರೆಂಟ್
ಈಸ್ ಈಕ್ವಲ್ಸ್ ಟು ಪಿ ಕರೆಂಟ್ ಈಸ್ ಈಕ್ವಲ್ಸ್ ಟು ಐ ನಾಟ್ ವಿಚ್ ಇಸ್ ರೂಟ್ 2 ಇಂಟು ಐ ಸೆಕೆಂಡರಿ. ಸೊ ರೂಟ್ 2 ಇಂಟು 0.5 ನಿಮಗೆ ಸಿಂಪ್ಲಿಫೈ ಮಾಡಿದ್ದಾಗ ಯು ವಿಲ್ ಗೆಟ್ ಇಟ್ ಆಸ್ 1/√2 ಆಂಪಿಯರ್ ಅಂತ ನಮಗೆ ಸಿಗುತ್ತೆ. 1/√2 ಆಂಪಿಯರ್. ಹೆನ್ಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗೊತ್ತಾಗಿದೆ ಅಲ್ವಾ ಹೇಗೆ ಇದನ್ನು ಆನ್ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ದಿಸ್ ಆರ್ ದ ಸಿಂಗಲ್ ಆನ್ಸರ್ MCQs ಅಂತ ನಾವು ಹೇಳ್ಬೋದು. ಸಿಂಗಲ್ ಆನ್ಸರ್ MCQs. ನಾವು ಲೆಟ್ ಅಸ್ ವಾಂಟ್ ವಾಟ್ ಈಸ್ ದ ಮಲ್ಟಿಪಲ್ ಆನ್ಸರ್ MCQs ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಮಲ್ಟಿಪಲ್ ಆನ್ಸರ್ MCQs. Let us have the first question. As the frequency of an AC circuit increases, the current first increases and then decreases ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಫ್ರೀಕ್ವೆನ್ಸಿ ಅದು ಎ ಸಿ ಸರ್ಕ್ಯೂಟ್ ಫ್ರೀಕ್ವೆನ್ಸಿನ ಇನ್ಕ್ರೀಸ್ ಮಾಡ್ತಾ ಇದ್ದರೆ ಕರೆಂಟ್ ಅನ್ನೋದು ಫಸ್ಟ್ ಇನ್ಕ್ರೀಸ್ ಆಗುತ್ತೆ, ಅದಾದ ನಂತರ ಡಿಕ್ರೀಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ವಾಟ್ ಕಾಂಬಿನೇಷನ್ ಆಫ್ ದ ಸರ್ಕ್ಯೂಟ್ ಎಲಿಮೆಂಟ್ಸ್ ಈಸ್ ಮೋಸ್ಟ್ ಲೈಕ್ಲಿ ಟು ಕಾಂಪ್ರಮೈಸ್ ದಿಸ್ ಸರ್ಕ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ಗೊತ್ತಿದೆ ರೆಸೊನೆನ್ಸ್ ಕರ್ವ್ ನೀವು ಓದಿರ್ತೀರಾ. ಸೊ ನೋಡಿ ಇಲ್ಲಿ ಫ್ರೀಕ್ವೆನ್ಸಿ ಈಸ್ ಟೇಕನ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಆ್ಯಂಡ್ ದ ಕರೆಂಟ್ ಈಸ್ ಟೇಕನ್ ಅಲಾಂಗ್ ವೈ ಆಕ್ಸಿಸ್ ನಾವು ತೊಗೊಂಡಿದ್ದಾಗ ನೋಡಿ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದ್ದರೆ ಕರೆಂಟ್ ಅನ್ನೋದು ಇನ್ಕ್ರೀಸ್ ಆಗಿ ಅಟ್ ಒನ್ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ದಟ್ ಈಸ್ ಕಾಲ್ಡ್ F0, ದಟ್ ಈಸ್ ಅ ರೆಸೊನೆಂಟ್ ಫ್ರೀಕ್ವೆನ್ಸಿ ಹತ್ರ ಏನಾಗುತ್ತೆ ಕರೆಂಟ್ ವಿಲ್ ಗೋಸ್ ಟು ಮ್ಯಾಕ್ಸಿಮಮ್ ಅಂತ ನಾವು ಹೇಳಬಹುದು. ಅದಾದ ನಂತರ ನಿಮಗೆ ಯಾಕೆ ಏನಾಗುತ್ತೆ ಕರೆಂಟ್ ವಿಲ್ ಡಿಕ್ರೀಸ್. ಸೊ ಇದು ಹೇಗೆ ಸಾಧ್ಯ ಆಗುತ್ತೆ ನಿಮಗೆ ಅಂತಂದಾಗ ದಿಸ್ ವಿಲ್ ಪಾಸಿಬಲ್ when inductor and capacitor both are there in the circuit ಅಂತ ನಾವು ಹೇಳ್ಬೋದು. both are there in circuit. ಎರಡೂ ಸಹ ನಿಮಗೆ ಸರ್ಕ್ಯೂಟಲ್ಲಿ ಇದ್ದಾಗ, ಇಂಡಕ್ಟಾರು ಮತ್ತು ಕೆಪಾಸಿಟರ್ ಎರಡೂ ನಿಮಗೆ ಸರ್ಕ್ಯೂಟಲ್ಲಿ ಇದ್ದಾಗ ಮಾತ್ರನೇ ಇಂಥ ಒಂದು ಸಿಚುವೇಶನ್ ನಿಮಗೆ ಅರೈಸ್ ಆಗುತ್ತೆ. ನೋಡಿ ಇಲ್ಲಿ ಯಾಕೆ ಸರ್ ಅಂತಂದಾಗ XL ಅನ್ನೋದು ಒಮೆಗಾ ಇಂಟು ಎಲ್ ದಟ್ ಈಸ್ 2πfL ಅಂತ ಬರುತ್ತೆ. ಬಟ್ XC ಅನ್ನೋದು ನಿಮಗೆ 1/ωc ದಟ್ ಈಸ್ 1/2πfc ಅಂತ ಹೇಳ್ತಾರೆ. ನೋಡಿ ಯಾವಾಗಾದರೆ ಫ್ರೀಕ್ವೆನ್ಸಿ ಅದು ಇನ್ಕ್ರೀಸ್ ಆಗ್ತಾ ಇರುತ್ತೋ XL ವ್ಯಾಲ್ಯೂ ಅದು ಇನ್ಕ್ರೀಸ್ ಆಗುತ್ತೆ, XC ವ್ಯಾಲ್ಯೂ ನಿಮಗೆ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಆ್ಯಸ್ ಅ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದ್ದಷ್ಟು ಏನಾಗುತ್ತೆ ನಿಮಗೆ ಅಂತಂದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಹತ್ರ XL ವಿಲ್ ಬಿಕಮ್ ಈಕ್ವಲ್ ಟು XC ಅಂತ ನಾವು ಹೇಳ್ಬೋದು. ಅದಾದಮೇಲೆ ಉಲ್ಟಾ ರಿವರ್ಸ್ ಆಗುತ್ತೆ. ಹಾಗಾಗಿ ಇಂಡಕ್ಟರ್ ಮತ್ತು ಕೆಪಾಸಿಟರ್ ಅನ್ನೋದು ಸರ್ಕ್ಯೂಟಲ್ಲಿ ಇದ್ದರೆ ಇಂಥ ಒಂದು ಸಿಚುವೇಶನ್ ನಿಮಗೆ ರೈಸ್ ಆಗುತ್ತೆ. ದೇರ್ ಫಾರ್ ವಿ ಕ್ಯಾನ್ ಗೋ ವಿತ್ ಇಂಡಕ್ಟಾರ್ ಆ್ಯಂಡ್ ಕೆಪಾಸಿಟರ್ ಅಂತ ನಾವು ಹೇಳಬಹುದು. ರೆಸಿಸ್ಟಾರ್ ಆ್ಯಂಡ್ ಇಂಡಕ್ಟಾರ್, ಬರೀ ಇಂಡಕ್ಟಾರ್ ಇದ್ರೆ ನಡೆಯಲ್ಲ, ಬರೀ ಕೆಪಾಸಿಟರ್ ರೆಸಿಸ್ಟಾರ್ ಇದ್ರೆ ನಡೆಯಲ್ಲ. ರೆಸಿಸ್ಟಾರ್, ಇಂಡಕ್ಟಾರ್ ಆ್ಯಂಡ್ ಕೆಪಾಸಿಟರ್. ಹೆನ್ಸ್ ಯು ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಡಿ. ಬೋತ್ ಆರ್ ಕರೆಕ್ಟ್. ಅರ್ಥ ಆಗಿದಲ್ವಾ ಏನು ಹೇಳ್ತಾ ಇದ್ದೀವಿ ನಾವು ಅಂತ ಅಂದ್ಬಿಟ್ಟು. ನಾವು ಸಿಮಿಲರ್ಲಿ ಲೆಟ್ ಅಸ್ ಮೂವ್ ದ ನೆಕ್ಸ್ಟ್ ಕ್ವಶನ್ ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ಪ್ಲೀಸ್ ರೀಡ್ ದಿಸ್ ಕ್ವಶನ್. ನೋಡಿ ಒಂದು ಸ್ವಲ್ಪ ಕ್ವಶನ್ ಓದಿ ಇಲ್ಲಿ. ಇನ್ ಆನ್ ಆಲ್ಟರ್ನೇಟಿಂಗ್ ಕರೆಂಟ್ ಸರ್ಕ್ಯೂಟ್ ಕನ್ಸಿಸ್ಟಿಂಗ್ ಆಫ್ ಎಲಿಮೆಂಟ್ಸ್ ಇನ್ ಸೀರೀಸ್ ದ ಕರೆಂಟ್ ಇನ್ಕ್ರೀಸಸ್ ಆನ್ ಇನ್ಕ್ರೀಸಿಂಗ್ ದ ಫ್ರೀಕ್ವೆನ್ಸಿ ಆಫ್ ಸಪ್ಲೈ. ನೋಡಿ ಇಲ್ಲಿ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗ್ತಾ ಇದ್ದರೆ ಕರೆಂಟ್ ಅನ್ನೋದು ನಿಮಗೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. Current increases on increasing the frequency of the supply, Which of the following elements are likely to constitute in the circuit ಅಂತ ಹೇಳ್ತಾ ಇದ್ದಾರೆ. Which of the following are likely to constitute in the circuit. ಸೊ ನೋಡಿ ಇಲ್ಲಿ ಅನಲೈಸ್ ಮಾಡಿ ಹೇಗೆ ಇದನ್ನು ಆನ್ಸರ್ ಮಾಡಬಹುದು ಅಂತ ಅಂದ್ಬಿಟ್ಟು ನೋಡಿ. ಪ್ಲೀಸ್ ಅಬ್ಸರ್ವ್ ದಿಸ್. we know that current is equals to V divided by Z. V divided by Z ಅಂತಂದರೆ ರೂಟ್ ಆಫ್ R ಸ್ಕ್ವಯರ್ ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವಯರ್ ಅಂತ ನಾವು ಬರೀಬಹುದು. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗ್ತಾ ಇದ್ದರೆ XL ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಹಾಗಾಗಿ ಕರೆಂಟ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಯಾಕಂದರೆ XL ಡಿನಾಮಿನೇಟರ್ ಇದಲ್ವ ನಿಮಗೆ,
ಅದೇ ನಿಮಗೆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದ್ದಾಗ ಎಕ್ಸ್ ಸಿ ವ್ಯಾಲ್ಯೂ ನಿಮಗೆ ಕಮ್ಮಿ ಆಗುತ್ತೆ. ಯಾವ ಎಕ್ಸ್ ಸಿ ವ್ಯಾಲ್ಯೂ ಕಮ್ಮಿ ಆಗುತ್ತೋ ಇಂಪೆಡೆನ್ಸ್ ಅನ್ನೋದು ನಿಮಗೆ ಕಡಿಮೆ ಆಗುತ್ತೆ. ಹಾಗಾಗಿ ಕರೆಂಟ್ ವಿಲ್ ಇನ್ಕ್ರೀಸ್ ಅಂತ ನಾವು ಹೇಳ್ಬೋದು. ಬಟ್ ಗಿವನ್ ಕಂಡೀಷನ್ ಏನು, ಕರೆಂಟ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಆಸ್ ವಿ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ. Therefore, there is a possibility for this condition there should be a capacitor. Capacitor should be there in the circuit ಅಂತ ನಾವು ಹೇಳಬಹುದು. ಕೆಪಾಸಿಟರ್ ಅನ್ನೋದು ಸರ್ಕ್ಯೂಟ್ ಅಲ್ಲಿ ಇರಬೇಕು ಅಂತ ನಾವು ಹೇಳಬಹುದು. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಓನ್ಲಿ ರೆಸಿಸ್ಟಾರ್ ಆಗಲ್ಲ, ರೆಸಿಸ್ಟಾರ್ ಅಂಡ್ ಅನ್ ಇಂಡಕ್ಟಾರ್ ಆಗಲ್ಲ, ರೆಸಿಸ್ಟಾರ್ ಅಂಡ್ ಕೆಪಾಸಿಟರ್ ಆಗುತ್ತೆ, ಓನ್ಲಿ ಎ ಕೆಪಾಸಿಟರ್ ಸಹ ನಿಮಗೆ ಆಗುತ್ತೆ. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಸಿ ಅಂಡ್ ಆಪ್ಷನ್ ಡಿ ಆಸ್ ಅ ರೈಟ್ ಆನ್ಸರ್. ಆಪ್ಷನ್ ಸಿ ಅಂಡ್ ಆಪ್ಷನ್ ಡಿ ಆಸ್ ಅ ರೈಟ್ ಆನ್ಸರ್. ಗೊತ್ತಾಗಿದೆ ಅಲ್ವಾ ಹೇಗೆ ಇದನ್ನು ನಾವು ಆನ್ಸರ್ ಮಾಡಬೇಕು ಅಂತಂದ್ಬಿಟ್ಟು. ನಾವು ಸಿಮಿಲರ್ಲಿ ಲೆಟ್ ಅಸ್ ಮೂವ್ ದ ನೆಕ್ಸ್ಟ್ ಕ್ವಶನ್. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ನೋಡಿ ಇಲ್ಲಿ ನೆಕ್ಸ್ಟ್ ಕ್ವಶನ್. Electrical energy is transmitted over large distances at high alternating voltages ಅಂತ ಹೇಳ್ತಾ ಇದ್ದಾರೆ. ನೋಡಿ ಫಾರ್ ಎಕ್ಸಾಂಪಲ್ ನಿಮಗೆ ಹೌಸ್ ಹೋಲ್ಡ್ ಅಪ್ಲಿಕೇಶನ್ಸ್ಗೆ ನಮಗೆ ಎಲೆಕ್ಟ್ರಿಕಲ್ ಎನರ್ಜಿ ಅಂದರೆ ಪವರ್ ಅನ್ನೋದು ನಿಮಗೆ ಬರ್ತಾ ಇರುತ್ತೆ. ಆ ಪವರ್ ಎಲ್ಲಿಂದ ಬರುತ್ತೆ ಅಂತಂದರೆ ಜನರೇಟಿಂಗ್ ಸ್ಟೇಷನ್ಸಿಂದ ಬರುತ್ತೆ. ಜನರೇಟಿಂಗ್ ಸ್ಟೇಷನ್ ಅಂದರೆ ಎಲ್ಲಾದರೆ ಟರ್ಬೈನ್ಸ್, ಫಾರ್ ಎಕ್ಸಾಂಪಲ್ ನಿಮಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ಸ್ ಆಗಿರಬಹುದು, ಇಲ್ಲ ಥರ್ಮಲ್ ಪವರ್ಸ್ ಆಗಿರಬಹುದು, ಜನರೇಟಿಂಗ್ ಸ್ಟೇಷನ್ಸ್. ಅಂತಹ ಒಂದು ಜನರೇಟಿಂಗ್ ಸ್ಟೇಷನ್ಸಿಂದ ನಮ್ಮ ಮನೆಗಳ ಹತ್ರಕ್ಕೆ ಬರಬೇಕು ಅಂತಂದಿದ್ದಾಗ ವಾಟ್ ಆರ್ ದ ಕಂಡೀಷನ್ಸ್? ಓಕೆ, ಸೊ ನೋಡಿ ಇಲ್ಲಿ ಕಂಡೀಷನ್ಸ್ ಇದೆಲ್ಲ ನಿಮ್ಗೆ ಏನು ಅಂತಂದಾಗ ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್ಸ್ ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್ಸ್ ಅಂತ ನಾವು ಹೇಳ್ಬೋದು. ನೋಡಿ ಅಬ್ಸರ್ವ್ ಮಾಡಿ, ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಟ್ರಾನ್ಸ್ಮಿಟೆಡ್ ಓವರ್ ಲಾರ್ಜ್ ಡಿಸ್ಟೆನ್ಸಸ್ ಅಟ್ ಹೈ ಆಲ್ಟರ್ನೇಟಿಂಗ್ ವೋಲ್ಟೇಜಸ್. ವೈ ಅಂತಂದಿದ್ದಾಗ ವೈ ಅಂತ ನಾವು ಕ್ವಶನ್ ಹಾಕಿದ್ದಾಗ ಯಾವಾಗ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಜಾಸ್ತಿ ಇರುತ್ತೋ ಕರೆಂಟ್ ಅನ್ನೋದು ಕಡಿಮೆ ಇರುತ್ತೆ. ಯಾವಾಗಾದರೆ ಕರೆಂಟ್ ಕಡಿಮೆ ಇರುತ್ತೋ ಪವರ್ ಲಾಸ್ ಅನ್ನೋದು ಕಡಿಮೆ ಇರುತ್ತೆ. ಹಾಗಾಗಿ ಫಾರ್ ಎ ಗಿವೆನ್ ಪವರ್ ಲೆವೆಲ್ ದೆರ್ ಈಸ್ ಎ ಲೋಯರ್ ಕರೆಂಟ್ ಅಂತ ನಾವು ಹೇಳಬಹುದು. ಕೊಟ್ಟಿರತಕ್ಕಂಥ ಕಾನ್ಸ್ಟೆಂಟ್ ಪವರ್ಗೆ ಕರೆಂಟ್ ಅನ್ನೋದು ನಿಮಗೆ ಕಡಿಮೆ ಇರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ we can say option A is the right answer. Lower current implies less power loss. ಯಾವಾಗಲೂ ಲೋಯರ್ ಕರೆಂಟ್ ಇರುತ್ತೋ ಪವರ್ ಲಾಸ್ ಅನ್ನೋದು ಕಡಿಮೆ ಇರುತ್ತೆ. ಬಿಕಾಸ್ ವಿ ನೋ ದಟ್ ಪವರ್ ಇಸ್ ಈಕ್ವಲ್ಸ್ ಟು I ಸ್ಕ್ವೇರ್ ಇಂಟು ಆರ್ ಅಲ್ವಾ. ನೋಡಿ ಪವರ್ ಅನ್ನೋದು I ಸ್ಕ್ವೇರ್ ಮೇಲೆ, ಪವರ್ 2 ಟೈಮ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಟ್ರಾನ್ಸ್ಮಿಷನ್ ಲೈನ್ಸ್ ಕ್ಯಾನ್ ಬಿ ಮೇಡ್ ಥಿನ್ನರ್ ಆಗಲ್ಲ. ಇಟ್ ಈಸ್ ಈಸಿ ಟು ರೆಡ್ಯೂಸ್ ದ ವೋಲ್ಟೇಜ್ at the receiving end using step down transformers. Okay, high alternating voltages ಅಲ್ಲಿ ಕಲಿಸಿದ್ರು ಸಹ ನಾವು ಲೋ ವೋಲ್ಟೇಜಸ್ಗೆ ಬರೋದಕ್ಕೆ ನಾವು ಟ್ರಾನ್ಸ್ಫಾರ್ಮರ್ಸ್ನ ಯೂಸ್ ಮಾಡಬಹುದು. ನಮ್ಮ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಸ್ನ ಈಸಿಯಾಗಿ ನಾವು ಯೂಸ್ ಮಾಡಬಹುದು. ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ನು. ಹೆನ್ಸ್ ಡಿ ಸಹ ನಿಮಗೆ ಕರೆಕ್ಟ್ ಅಂತಲೇ ಹೇಳ್ಬೋದು. ಸೊ ವಾಟ್ ಇಸ್ ದ ಆಪ್ಷನ್? ವಿ ಕ್ಯಾನ್ ಸೇ ಇಟ್ ಇಸ್ ಎ ಬಿ ಆ್ಯಂಡ್ ಡಿ. So these all the three options are correct, related to transfer of electrical energy and for over a large distances. Is it clear? I hope you understood each and every point. Now let us move on to the next question. What they are saying to us. For a LCR circuit, the power transferred from the driving source to the driven oscillator is. What is the power transferred from the driving source? Applied voltage in the driven oscillator ಗೆ ಅಂತ ಹೇಳ್ತಾರೆ. ಪವರ್ P is equals to I square into Z ಇಂಟು ಕಾಸ್ ಫೈ ಅಂತ ನಾವು ಹೇಳ್ಬೋದು. ಓಕೆ, ಸೊ ನೋಡಿ ಇಲ್ಲಿ ಹೇಗೆ ಸಿಂಪ್ಲಿಫೈ ಮಾಡ್ಬೋದು. ಹಿಯರ್ ದ ಪವರ್ ಫ್ಯಾಕ್ಟರ್ ಕಾಸ್ ಫೈ ಮಸ್ಟ್ ಬಿ ಗ್ರೇಟರ್ ಆರ್ ಈಕ್ವಲ್ ಟು 0. ಹೆನ್ಸ್ ಪವರ್ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು 0. ದ ಡ್ರೈವಿಂಗ್ ಫೋರ್ಸ್ ಕ್ಯಾನ್ ಗಿವ್ ನೋ ಎನರ್ಜಿ ಟು ದ ಆಸಿಲೇಟರ್ ಇನ್ ಸಮ್ ಕೇಸಸ್. ಓಕೆ, ನೋಡೋಣ. ನೋಡಿ, ದ ಡ್ರೈವಿಂಗ್ ಫೋರ್ಸ್ cannot siphon out P less than 0 ಅಂದರೆ
ಸೀಫನ್ ಔಟ್ ಅಂತಂದಾಗ ಪವರ್ ಅನ್ನೋದು ಲೆಸ್ ದ್ಯಾನ್ ಝೀರೋ ನೆಗೆಟಿವ್ ಅಂತ ಹೇಳ್ತಾರೆ. ದ ಎನರ್ಜಿ ಔಟ್ ಆಫ್ ದ ಆಸಿಲೇಟರ್ ಅಂತ ನಾವು ಹೇಳಬಹುದು, ಕೊಟ್ಟಿದ್ದಾರೆ. ದ ಡ್ರೈವಿಂಗ್ ಫೋರ್ಸ್ ಕ್ಯಾನ್ ಟೇಕ್ ಅವೇ ಎನರ್ಜಿ ಔಟ್ ಆಫ್ ದ ಆಸಿಲೇಟರ್ ಅಂತಲೂ ಸಹ ನಿಮಗೆ ಮೆನ್ಷನ್ ಮಾಡಿದ್ದಾರೆ ಓಕೆ. ಸೊ ವೆನೆವರ್ ವಿ ರೀಡ್ ದಿಸ್ ಆವರೇಜ್ ಪವರ್ ನಾವು ನೋಡೋಣ. ನಿಮ್ಗೆ ಕೊಟ್ಟಿದ್ದಾರೆ ಪವರ್ ಈಸ್ ಈಕ್ವಲ್ಸ್ ಟು ಐ ಸ್ಕ್ವೇರ್ ಝೆಡ್ ಇಂಟು ಕಾಸ್ ಫೈ ಅಂತ ನಾವು ಹೇಳಬಹುದು. Therefore, what is cos phi value here? Cos phi ಮೇಲೆ ಡಿಪೆಂಡ್ ಆಗುತ್ತಾ? Cos phi ಅಂತಂದಾಗ r by z it cannot be equal to 0 and it is greater than 0 ಅಂತ ನಾವು ಹೇಳಬಹುದು. ಹಾಗಾಗಿ ಪವರ್ ಅನ್ನೋದು ನಿಮಗೆ ಗ್ರೇಟರ್ ದ್ಯಾನ್ 0 ಅಂತ ನಾವು ಹೇಳಬಹುದು. ಯಾಕೆ ಅಂತಂದಾಗ ಮ್ಯಾಕ್ಸಿಮಮ್ ನಿಮಗೆ ಕಾಸ್ ಫೈ ವ್ಯಾಲ್ಯೂ ನಿಮಗೆ 1 ಆಗುತ್ತೆ. ಕಾಸ್ ಫೈ ನಿಮಗೆ ಕಾಸ್ 0 ಫೇಸ್ ಡಿಫರೆನ್ಸ್ 0 ಇದ್ರೇ ನಿಮಗೆ ಆನ್ಸರ್ 1 ಬರುತ್ತೆ. ಸೊ ಹಾಗಾಗಿ ನಿಮಗೆ 0 ಇರೋದಕ್ಕೆ ಚಾನ್ಸ್ ಇಲ್ಲ. ದೆನ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದ ಡ್ರೈವಿಂಗ್ ಫೋರ್ಸ್ ಕ್ಯಾನ್ ಗಿವ್ ನೋ ಎನರ್ಜಿ ಟು ದ ಆಸಿಲೇಟರ್ ಇನ್ ಸಮ್ ಕೇಸಸ್. ಫಾರ್ ಎಕ್ಸಾಂಪಲ್, ನಿಮ್ಗೇನಾದರೂ ಇಲ್ಲಿ ಪ್ಯೂರ್ ಇಂಡಕ್ಟಾರ್ ಇಲ್ಲ ಪ್ಯೂರ್ ಕೆಪಾಸಿಟರ್ ಅನ್ನೋದು ಸರ್ಕ್ಯೂಟಲ್ಲಿದ್ದಾಗ ಓಕೆ ನೋ ಪವರ್, ದೆರ್ ವಿಲ್ ಬಿ ನೋ ಪವರ್ ಅಂತ ನಾವು ಹೇಳಬಹುದು. ಹೆನ್ಸ್ ಆಪ್ಷನ್ ಬಿ ಈಸ್ ಆಲ್ಸೋ ರೈಟ್ ಆನ್ಸರ್. ದ ಡ್ರೈವಿಂಗ್ ಫೋರ್ಸ್ ಕೆನಾಟ್ ಸಿಫೈ ಔಟ್ ದ ಎನರ್ಜಿ ಔಟ್ ಆಫ್ ದ ಆಸಿಲೇಟರ್ ಅಂದರೆ ಪವರ್ ಅನ್ನು ನಿಮಗೆ ನೆಗೆಟಿವ್ ಆಗೋದಕ್ಕೆ ಚಾನ್ಸ್ ಇಲ್ಲ ಅಂತಲೂ ಸಹ ನಾವು ಹೇಳಬಹುದು. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಎ, ಬಿ ಅಂಡ್ ಸಿ ಆರ್ ದ 3 ಕರೆಕ್ಟ್ ಆಪ್ಷನ್ಸ್ ಹಿಯರ್. ದ ಡ್ರೈವಿಂಗ್ ಫೋರ್ಸ್ ಕೆನ್ ಟೇಕ್ ಅಂತ ಹೇಳಿದ್ದಾರೆ. ಇಟ್ ಈಸ್ ನಾಟ್ ಪಾಸಿಬಲ್. ಡ್ರೈವಿಂಗ್ ಫೋರ್ಸ್ ಕೆನಾಟ್ ಟೇಕ್ ಅವೇ ಎನರ್ಜಿ. ಇಸ್ ಇಟ್ ಕ್ಲಿಯರ್? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಂಡ್ ವಿ ಹ್ಯಾವ್ ಟು ಆನ್ಸರ್ ದ ಕ್ವಶನ್. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್, ನೋಡಿ ಇಲ್ಲಿ. When an AC voltage of 220 volt is applied to the capacitor C, to apply the capacitor C. ನೋಡೋಣ ಇಲ್ಲಿ ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ದ ಮ್ಯಾಕ್ಸಿಮಮ್ ವೋಲ್ಟೇಜ್ ಬಿಟ್ವೀನ್ ದ ಪ್ಲೇಟ್ಸ್ ಈಸ್ 220 ವೋಲ್ಟ್. ಮ್ಯಾಕ್ಸಿಮಮ್ ವೋಲ್ಟೇಜ್ ಇರುತ್ತಾ ನೋಡೋಣ. ದ ಕರೆಂಟ್ ಈಸ್ ಇನ್ ಫೇಸ್ ವಿತ್ ದ ಅಪ್ಲೈಡ್ ವೋಲ್ಟೇಜ್. ದ ಚಾರ್ಜ್ ಇನ್ ದ ಪ್ಲೇಟ್ಸ್ ಈಸ್ ಇನ್ ಫೇಸ್ ವಿತ್ ದ ಅಪ್ಲೈಡ್ ವೋಲ್ಟೇಜ್. The power delivered to the capacitor is 0 ಅಂತ ಹೇಳ್ತಾರೆ. Power delivered to the capacitor is 0. Okay. So how can we do simplification? ನೋಡಿ ಇಲ್ಲಿ ಕೊಟ್ಟಿರೋದು ನಿಮಗೆ ಮ್ಯಾಕ್ಸಿಮಮ್ VRMS ಅನ್ನೋದು ನಿಮಗೆ 220 ವೋಲ್ಟ್ ಆಗಿರುತ್ತೆ. Therefore ಪೀಕ್ ವ್ಯಾಲ್ಯೂ ಅನ್ನೋದು ಯಾವತ್ತೇ ಆಗಲಿ √2 ಇಂಟು VRMS ಅಂತ ನಾವು ಹೇಳಬಹುದು. ಹಾಗಾಗಿ ವಿ ಕ್ಯಾನ್ ಸೇ ಮ್ಯಾಕ್ಸಿಮಮ್ ವೋಲ್ಟೇಜ್ ಬಿಟ್ವೀನ್ ದ ಪ್ಲೇಟ್ಸ್ ಈಸ್ ಅಂತ ಇದು ರಾಂಗ್ ಆಗಿರುತ್ತೆ. ದ ಕರೆಂಟ್ ಈಸ್ ಇನ್ ಫೇಸ್ ವಿತ್ ಅಪ್ಲೈಡ್ ವೋಲ್ಟೇಜ್ ನಮಗೆ ಗೊತ್ತಿದೆ. ಪ್ಯೂರ್ ಕೆಪಾಸಿಟರ್ ಸರ್ಕ್ಯೂಟಲ್ಲಿ ಕರೆಂಟ್ ಅನ್ನೋದು ಅಹೆಡ್ಡಲ್ಲಿರುತ್ತೆ, ಅಂದರೆ ಲೀಡ್ ಮಾಡ್ತಾ ಇರುತ್ತೆ. ಕರೆಂಟ್ ವಿಲ್ ಲೀಡ್ ದ ವೋಲ್ಟೇಜ್. ಹಾಗಾಗಿ ಇನ್ ಫೇಸ್ ನಮಗೆ ಇರಲ್ಲ. ಕರೆಂಟ್ ವಿಲ್ ಲೀಡ್ ಅಂತ ಹೇಳ್ತಾರೆ. ಸೊ ಹಿಯರ್ ದ ಚಾರ್ಜ್ ಆನ್ ದ ಪ್ಲೇಟ್ಸ್ ಈಸ್ ಇನ್ ಫೇಸ್ ವಿತ್ ದ ಅಪ್ಲೈಡ್ ವೋಲ್ಟೇಜ್. ನೋಡಿ ಇಲ್ಲಿ ಯಾವಾಗಾದರೆ ಪಾಸಿಟಿವ್ ಟರ್ಮಿನಲ್ ಅನ್ನೋದು ಪಾಸಿಟಿವ್ ಪ್ಲೇಟ್ ಕನೆಕ್ಟ್ ಆಗಿರುತ್ತೋ ಅವಾಗ ಏನಾಗುತ್ತೆ ನಿಮಗೆ ಪಾಸಿಟಿವ್ ಚಾರ್ಜ್ ಅನ್ನೋದೇ ಇರುತ್ತೆ. ನೆಗೆಟಿವ್ ಪ್ಲೇಟ್ ಕನೆಕ್ಟೆಡ್ ಟು ನೆಗೆಟಿವ್, ದೆನ್ ಇಟ್ ವಿಲ್ ಬಿ ನೆಗೆಟಿವ್ ಅಂತ ನಾವು ಹೇಳಬಹುದು. ಹಾಗಾಗಿ ವಿ ಕ್ಯಾನ್ ಸೇ ಚಾರ್ಜ್ ಆನ್ ದ ಪ್ಲೇಟ್ಸ್ ಈಸ್ ಇನ್ ಫೇಸ್ ಅಂತ ನಾವು ಹೇಳಬಹುದು. ಚಾರ್ಜ್ ಆನ್ ದ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್ ಈಸ್ ಇನ್ ಫೇಸ್ ಅಂತ ನಾವು ಹೇಳಬಹುದು. ಈಸ್ ಇನ್ ಫೇಸ್. ಓಕೆ, ದಿಸ್ ಪ್ಲಸ್ ಅಂಡ್ ದಿಸ್ ಮೈನಸ್. ಸೊ ನೀವು ಅಬ್ಸರ್ವ್ ಮಾಡಿ ನೋಡಿ ಇಲ್ಲಿ ಯಾವಾಗಾದರೆ ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತೀವೋ ಅದು ನಿಮಗೇನಾಗಿರುತ್ತೆ ಹೈ ಪೊಟೆನ್ಷಿಯಲ್ ಬರುತ್ತೆ. ಯಾವ ಪ್ಲೇಟ್ ಅದರ ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದೋ ಅದು ನಿಮಗೆ ಲೋ ಪೊಟೆನ್ಷಿಯಲ್ ಇರುತ್ತೆ. ಯಾವ ಪ್ಲೇಟ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೋ ಅದು ಹೈ ಪೊಟೆನ್ಷಿಯಲ್ ಇರುತ್ತೆ. ಯಾವ ಪ್ಲೇಟ್ಗೆ ನೆಗೆಟಿವ್ ಚಾರ್ಜ್ ಇರುತ್ತೋ ಅದು ನಿಮಗೆ ಲೋ ಪೊಟೆನ್ಷಿಯಲ್ ಇರುತ್ತೆ ಅಂತ ನಾವು ಹೇಳಬಹುದು. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಸಿ ಆಸ್ ಅ ರೈಟ್ ಆನ್ಸರ್. ಇನ್ನೂ ಒಂದು ಆಪ್ಷನ್ ಇದೆ, ಆಪ್ಷನ್ ಡಿ. ಒಂದ್ಸರಿ ಓದೋಣ. ಪವರ್ ಡೆಲಿವರ್ಡ್ ಟು ದ ಕೆಪಾಸಿಟರ್ ಈಸ್ 0 ಅಂತ ಹೇಳ್ತಾರೆ. ಸೊ ಇನ್ ಪ್ಯೂರ್ ಕೆಪಾಸಿಟರ್ ಸರ್ಕ್ಯೂಟ್ ಏನಾಗಿರುತ್ತೆ ನೋಡಿ ಇಲ್ಲಿ ಫೇಸ್ ಡಿಫರೆನ್ಸ್ ಅನ್ನೋದು 5/2 ಆಗಿದೆ. ಫೇಸ್ ಡಿಫರೆನ್ಸ್ 5/2 ಆಗಿರೋದ ಪವರ್ ವಿಲ್ ಬಿಕಮ್ ಈಕ್ವಲ್ಸ್ ಟು 0 ಅಂತ ನಾವು ಹೇಳಬಹುದು. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಡಿ ಆಸ್ ದ ರೈಟ್ ಆನ್ಸರ್.
ಅರ್ಥ ಆಗಿದೆ ಅಲ್ವಾ, ಇದನ್ನ ಹೇಗೆ ನಾವು ಆನ್ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಮೂವ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ನೋಡಿ ಇಲ್ಲಿ, ದ ಲೈನ್ ದಟ್ ಡ್ರಾಸ್ ಪವರ್ ಸಪ್ಲೈ ಟು ಯುವರ್ ಹೌಸ್ ಫ್ರಮ್ ದ ಸ್ಟ್ರೀಟ್ ಹ್ಯಾಸ್ ಸ್ಟ್ರೀಟಿಂದ ಅಂದರೆ ಪವರ್ ಲೈನ್ ಓವರ್ ಹೆಡ್ ಕೇಬಲ್ಸ್ ಇರುತ್ತಲ್ಲ, ಅಲ್ಲಿಂದ ಮನೆಗೆ ಬರ್ತಾ ಇರತಕ್ಕಂಥ ಒಂದು ಪವರ್ ಸಪ್ಲೈ, ಝೀರೋ ಆವರೇಜ್ ಕರೆಂಟ್. ಸೊ ಸಿ ಹಿಯರ್, ಫಾರ್ ಎ ಕಂಪ್ಲೀಟ್ ಸೈಕಲ್ ವಿ ಕ್ಯಾನ್ ಸೇ ಐ ಆವರೇಜ್ ಅನ್ನೋದು ಯಾವತ್ತೇ ಆಗಲಿ ನಿಮಗೆ ಝೀರೋ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್ ಅಂತ ನಾವು ಹೇಳಬಹುದು. ರೈಟ್ ಆನ್ಸರ್. ದ 220 ಆವರೇಜ್ ವೋಲ್ಟೇಜ್ ಆಗತ್ತಾ? ಆಗಲ್ಲ. ನೋಡಿ, 220 ವೋಲ್ಟ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ, ಇಟ್ ಈಸ್ ಆರ್ ಎಮ್ ಎಸ್ ವೋಲ್ಟೇಜ್ ಈಸ್ ವಿ ಆರ್ ಎಮ್ ಎಸ್ ವೋಲ್ಟೇಜ್ ಆಗಿರುತ್ತೆ. ವೋಲ್ಟೇಜ್ ಅಂಡ್ ದ ಕರೆಂಟ್ ಔಟ್ ಆಫ್ ಫೇಸ್ ನಿಮಗೆ ಇರಲ್ಲ. ಓಕೆ, 90 ಡಿಗ್ರಿ. ಸೊ ಬೈ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ನಾಟ್ ಪಾಸಿಬಲ್. ವೋಲ್ಟೇಜ್ ಅಂಡ್ ಕರೆಂಟ್ ಪಾಸಿಬಲಿ ಡಿಫರಿಂಗ್ ಇನ್ ಫೇಸ್ 5 such that 5 less than pi by 2, because ನೋಡಿ ಇಲ್ಲಿ ಪವರ್ ಕೇಬಲ್ಸ್ ಅನ್ನೋದೇನಿರುತ್ತೆ, ವಿಲ್ ಹ್ಯಾವ್ ಎ ಡೆಫಿನೆಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಪವರ್ ಕೇಬಲ್ಸ್ಗೆ ಡೆಫಿನೆಟ್ ರೆಸಿಸ್ಟೆನ್ಸ್ ಅನ್ನೋದಿರುತ್ತೆ. ಡೆಫಿನೆಟ್ ರೆಸಿಸ್ಟೆನ್ಸ್ ಅನ್ನೋದಿದ್ದಾಗ ನಿಮಗೆ ಕಾಸ್ ಫೈ ಅನ್ನೋದೇನಾಗತ್ತೆ ನಿಮಗೆ ಅಂತಂದಾಗ ಆರ್ ಬೈ ಝೆಡ್ ಅಲ್ವಾ, ಆರ್ ಬೈ ಝೆಡ್ ಅಂತಂದಿದ್ದಾಗ ಇಟ್ ವಿಲ್ ಬಿ ಲೆಸ್ ದ್ಯಾನ್ 1 ಅಂತ ನಾವು ಹೇಳಿ, ಲೆಸ್ ದ್ಯಾನ್ 1 ಅಂತಂದಾಗ ವಿ ಕ್ಯಾನ್ ಸೇ ಕಾಸ್ ಫೈ ಅಂದರೆ ಫೈ ವ್ಯಾಲ್ಯೂ ಅನ್ನೋದು ಲೆಸ್ ದ್ಯಾನ್ 90 ಡಿಗ್ರಿ ಅಂತ ನಾವು ಹೇಳಬಹುದು. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಡಿ ಆಸ್ ಎ ರೈಟ್ ಆನ್ಸರ್. ಇಲ್ಲದೆ ಹೋಗಿದ್ದಾಗ ಲೆಸ್ ದ್ಯಾನ್ 1 ಅನ್ನೋದಕ್ಕೆ ಅಂತ ಹೇಳೋದಕ್ಕಿಂತ ನಾವು ಬೆಟರ್ ಇಟ್ ಕೆನಾಟ್ ಬಿ ಈಕ್ವಲ್ಸ್ ಟು, ಇಲ್ಲಿ ಕೆನಾಟ್ ಬಿ ಝೀರೋ ಅಂತ ನಾವು ಹೇಳೋದು. ಕೆನಾಟ್ ಬಿ ಈಕ್ವಲ್ ಟು ಝೀರೋ. ದೇರ್ ಫೋರ್ ಕೆನಾಟ್ ಬಿ ಝೀರೋ ಕಡಿಮೆ, ಝೀರೋ ಆಗಕ್ಕೆ ಚಾನ್ಸ್ ಇಲ್ಲ ಅಂತಂದರೆ ಫೇಸ್ ಡಿಫರೆನ್ಸ್ ಅನ್ನೋದು ಲೆಸ್ ದ್ಯಾನ್ ಅಂದರೆ 0 to pi by 2 ಅಂದರೆ 90 ಡಿಗ್ರೀಸ್ ಮಧ್ಯದಲ್ಲಿ ಇರಬೇಕು ಅಂತ ನಾವು ಹೇಳಬಹುದು. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಡಿ ಆಸ್ ಎ ರೈಟ್ ಆನ್ಸರ್. ಓಕೆನಾ? ಸೊ ನೌ ಲೆಟ್ ಅಸ್ ಮಾಡಲ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಒನ್ ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ನೋಡಿ ಇಲ್ಲಿ, ಇನ್ a LC circuit, if a LC circuit is considered analogous to a harmonically oscillating spring block system, which energy of the LC circuit would be analogous to potential energy and which one analogous to kinetic energy? ನೋಡಿ ಇಲ್ಲಿ ಅವ್ರು ಏನು ಮಾಡಿದ್ದಾರೆ ನಿಮಗೆ ಅಂತಂದಾಗ, ಎಲ್ ಸಿ ಸರ್ಕ್ಯೂಟ್ ನೋಡಿ, ಅಬ್ಸರ್ವ್ ಮಾಡಿ. ಈ ಎಲ್ ಸಿ ಸರ್ಕ್ಯೂಟ್ನ ನಿಮಗೆ ಸ್ಪ್ರಿಂಗ್ ಬ್ಲಾಕ್ ಸಿಸ್ಟಮ್ ಜೊತೆ ಕಂಪೇರ್ ಮಾಡಿದ್ದಾಗ, ಸೊ ನೋಡಿ ಇಲ್ಲಿ ಸ್ಪ್ರಿಂಗ್ ಬ್ಲಾಕ್ ಸಿಸ್ಟಮ್ ಜೊತೆ ಅವ್ರು ಏನು ಮಾಡ್ತಾ ಇದ್ದಾರೆ, ಕಂಪೇರ್ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿದೆ. ಸೊ ನೋಡಿ ಇಲ್ಲಿ, ವಾಟ್ ಇಸ್ ದ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್? ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಹಾಫ್ ಸಿ ವಿ ಸ್ಕ್ವೇರ್ ಅಂತ ನಾವು ಹೇಳ್ಬೋದು. ವಾಟ್ ಇಸ್ ದ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟಾರ್? ಹಿಯರ್ ಇಟ್ ಈಸ್ ಹಾಫ್ ಎಲ್ ಐ ಸ್ಕ್ವೇರ್ ಅಂತ ನಾವು ಹೇಳ್ಬೋದು. ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಅಂತಂದಾಗ ಹಾಫ್ ಕೆ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. ಕೈನೆಟಿಕ್ ಎನರ್ಜಿ ಅಂತಂದಾಗ ಹಾಫ್ ಎಮ್ ವಿ ಸ್ಕ್ವೇರ್ ಅಂತ ನಾವು ಹೇಳ್ಬೋದು. therefore whenever we compare, ಅನಲಾಗಸ್ ಅಂದ್ರೇನು, ಕಂಪೇರ್ ಮಾಡಿದ್ದಾಗ ಇಲ್ಲ ಸಿಮಿಲಾರ್ ಅಂತ ನಾವು ಹೇಳಿದ್ದಾಗ we can say that potential energy will compromise with half CV square, that is energy stored in the capacitor ಅಂತ ನಾವು ಹೇಳ್ತೀವಿ. this will act as a potential energy ಅಂತ ನಾವು ಹೇಳಬಹುದು. ಅಷ್ಟೇ ಅಲ್ಲ, ಹಾಫ್ ಎಮ್ ವಿ ಸ್ಕ್ವೇರ್ ಕೈನೆಟಿಕ್ ಎನರ್ಜಿ ಅನ್ನೋದು ನಿಮಗೆ ಓಕೆ ಹಾಫ್ ಎಲ್ ಐ ಸ್ಕ್ವೇರ್ ಜೊತೆ ನಾವು ಕಂಪೇರ್ ಮಾಡಬಹುದು. ಓಕೆ, ದಿಸ್ ವಿಲ್ ಆಕ್ಟ್ ಆಸ್ ಎ ಕೈನೆಟಿಕ್ ಎನರ್ಜಿ ಅಂತ ನಾವು ಹೇಳಬಹುದು. ದಿಸ್ ವಿಲ್ ಆಕ್ಟ್ ಆಸ್ ಎ ಕೈನೆಟಿಕ್ ಎನರ್ಜಿ. So whenever we compare the LC circuit with, that is at the spring block system, I hope it is clear to you. Now similarly, let us move on to the next one. What they are saying to us, how does
the sine of the phase angle phi, by which the supply voltage leads the current in an LCR circuit change as the supply frequency is gradually increased from very low to very high values, ಅಂದರೆ ಫೇಸ್ ಆ್ಯಂಗಲ್ ಅನ್ನೋದು ಹೇಗೆ ಚೇಂಜ್ ಆಗುತ್ತೆ ಯಾವಾಗ ಫ್ರೀಕ್ವೆನ್ಸಿ ಅನ್ನೋದು ಲೋ ವ್ಯಾಲ್ಯೂವಿಂದ ಹೈ ವ್ಯಾಲ್ಯೂಗೆ ಚೇಂಜ್ ಮಾಡಿದ್ದಾಗ, ಲೋ ವ್ಯಾಲ್ಯೂವಿಂದ ಹೈ ವ್ಯಾಲ್ಯೂಗೆ ನಾವು ಚೇಂಜ್ ಮಾಡಿದ್ದಾಗ ಫ್ರೀಕ್ವೆನ್ಸಿ ಅನ್ನೋದು ಹೇಗೆ ವೇರಿ ಆಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ. ಇಸ್ ಇಟ್ ಕ್ಲಿಯರ್? ನೋಡಿ, ಅಬ್ಸರ್ವ್ ದಿಸ್ ವ್ಯಾಲ್ಯೂ ಹಿಯರ್. we know that phase angle tan phi is equals to XL minus XC divided by R. XL ಅಂದ್ರೆ ಇಲ್ಲಿ 2 pi f into L, XC ಅಂದ್ರೆ ಇಲ್ಲಿ 1 by 2 pi f into C divided by capital R ಅಂತ ನಾವು ಹೇಳಬಹುದು. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ಏನದು ಅಂತಂದಿದ್ದಾಗ ನೋಡಿ, ಫ್ರೀಕ್ವೆನ್ಸಿ ಯಾವಾಗ ಅಬ್ಸರ್ವ್ ಮಾಡಿ, ಫಾರ್ ಫ್ರೀಕ್ವೆನ್ಸಿ ಲೆಸ್ ದ್ಯಾನ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಫಾರ್ ಎ ಫ್ರೀಕ್ವೆನ್ಸಿ ಲೆಸ್ ದ್ಯಾನ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಕಂಪೇರ್ ಮಾಡಿದ್ದಾಗ ಏನಾಗತ್ತೆ ಅಲ್ಲಿ ಅಂತಂದಾಗ, ಸೊ ಅಬ್ಸರ್ವ್ ಮಾಡಿ, ಆಸ್ ಎ ಸೆಡ್ ಫ್ರೀಕ್ವೆನ್ಸಿನ 0 ಇಂದ ಇನ್ಕ್ರೀಸ್ ಮಾಡ್ತಾ ಇದ್ರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅದು ಕಡಿಮೆ ಆಗ್ತಾ ಇರುತ್ತೆ, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಎಲ್ಲಿವರೆಗೂ? ಅಂಟಿಲ್ ಇಟ್ ರೀಚ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ಫಾರ್ ಫ್ರೀಕ್ವೆನ್ಸಿ ಲೆಸ್ ದ್ಯಾನ್ ರೆಸೊನೆಂಟ್ ಫ್ರೀಕ್ವೆನ್ಸಿ XL ಈಸ್ ಲೆಸ್ ದ್ಯಾನ್ XC ಅಂತ ನಾವು ಹೇಳಬಹುದು. ಯಾವಾಗ XL ಲೆಸ್ ದ್ಯಾನ್ XC ಆಗಿರುತ್ತೋ ನಿಮ್ಗೆ ಏನಾಗುತ್ತೆ, ಟ್ಯಾನ್ ಫೈ ವಿಲ್ ಬಿ ಲೆಸ್ ದ್ಯಾನ್ 0 ಅಂತ ನಾವು ಹೇಳ್ಬೋದಾ? ಟ್ಯಾನ್ ಫೈ ನಿಮ್ಗೆ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ, ಲೆಸ್ ದ್ಯಾನ್ 0 ಅಂತ ನಾವು ಹೇಳ್ಬೋದು. ಲೆಸ್ ದ್ಯಾನ್ 0 ಅಂದರೆ ನೆಗೆಟಿವ್ ಇರುತ್ತೆ ನಿಮಗೆ. XL ಅನ್ನೋದು XC ಕಡಿಮೆ ಇದ್ದರೆ ಈ ವ್ಯಾಲ್ಯೂ ಟ್ಯಾನ್ ಫೈ ವ್ಯಾಲ್ಯೂ ಲೆಸ್ ದ್ಯಾನ್ ಮೈನಸ್ ನೆಗೆಟಿವ್ ಅಂತಂದಿದ್ದಾಗ ಟ್ಯಾನ್ ಫೈ ವಿಲ್ ಬಿ ನೆಗೆಟಿವ್ ಅಂದರೆ 0. ಅಂಡ್ ಫಾರ್ ನ್ಯೂ ಇಸ್ ಈಕ್ವಲ್ಸ್ ಟು ನ್ಯೂ ನಾಟ್ XL will become equals to XC. Therefore, tan phi becomes equals to 0 ಅಂತ ನಾವು ಹೇಳಬಹುದು. ಅದೇ ಫಾರ್ ಫ್ರೀಕ್ವೆನ್ಸಿ ಗ್ರೇಟರ್ ದ್ಯಾನ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಅವಾಗ ಏನಾಗುತ್ತೆ, XC will be greater than XL will be greater than XC ಆಗಿರುತ್ತೆ. Therefore, we can say that tan phi will be greater than 0. This is how the phase angle will change when the frequency changes from very low value to high values, okay na? I hope you understood this question. So like this we have to answer some important hard questions from which can appear from the chapter alternating currents. Okay, and these are all the MCQs which consists of single answer and as well as multiple answer thing. So like this we can discuss the questions in the upcoming chapters also. Okay, so with this I am going to end this video. I hope you enjoyed the session and you understood each and every point. Okay, so with this I am going to end the today's lecture. We'll meet you in the next video with the next chapter. Until then, please keep preparing, don't waste your time. Okay, so thank you very much. Bye bye.